ಇದು ಕಷಾಯ ಅಲ್ಲ? ಕಷಾಯ. ಕಷಾಯ ದೇವ್ರಿಗೆ ಇಟ್ಟಿರೋ ನೈವೇದ್ಯ. You are lucky to get it. You are blessed actually. Thank you so much. I'm lucky. Your heart is there, no? So God only give to you. That is its main significance. One should call him heartily, no? Automatically he will bless. ಫೋಟೋ ತೆಗಿತಾರೆ ಅಂತ. ನಾನು ಇಟ್ಕೋಬೋದಾ? ಇರು. ನಾವಿವಾಗ ಜಗನ್ನಾಥ ದೇವಸ್ಥಾನಕ್ಕೆ ಬಂದಿದ್ದೀವಿ. ಪುರಿಗೆ ಹೋಗಂಗೆ ಇಲ್ಲ. ಈಗ 10 ಜನ ಇದೆ ಮೈಸೂರಲ್ಲಿ. ಅದು ಮಾರುತಿ ಸುಜುಕಿ ಎದುರುಗಡೆನೆ ಇದೆ ನೋಡಿ, ವಿದ್ಯಾರಣ್ಯಪುರಂ. ಮಾರುತಿ ಸುಜುಕಿ ಶೋರೂಮ್ ಎದುರುಗಡೆ ಅಪೋಸಿಟೇ ಇದೆ, ಹತ್ರದಲ್ಲೇ ಇದೆ. ಸರ್ಚ್ ಮಾಡ್ಬೇಕಂತಂದ್ರೆ ಮಾರುತಿ ಮೋಟಾರ್ಸ್ ನ ಫಸ್ಟ್ ಸರ್ಚ್ ಮಾಡ್ಕೊಳ್ಳಿ. ಅಲ್ಲಿಗಾದ್ರೆ ನಿಮ್ಗೆ ಈಸಿಯಾಗಿ ಲೊಕೇಶನ್ ಸಿಗುತ್ತೆ. ಬೇರೆ ಕಡೆ ಆದ್ರೆ ಸ್ವಲ್ಪ ಕಷ್ಟ ಆಗತ್ತೆ, ಸಂಧಿಗಳಲ್ಲೆಲ್ಲ ಬರ್ಬೇಕಾಗತ್ತೆ. ಹಾಗಾಗಿ ಮೇನ್ ಇಲ್ಲಿ ಕಲ್ಯಾಣಿ ಮೋಟಾರ್ಸ್ ಅಂತಾನೆ ಇದೆ ನೋಡಿ. ಮಾರುತಿ ಮೋಟಾರ್ಸ್, ಕಲ್ಯಾಣಿ ಮೋಟಾರ್ಸ್ ಎಲ್ಲ ಒಂದೇ. ಬಸ್ಸಲ್ಲಿ ಬರೋರು ಸೆಂಟ್ ಮೇರಿ ಸ್ಕೂಲ್ ಹತ್ರ ಬಸ್ ಸ್ಟಾಪ್ ಇದೆ, ಅಲ್ಲಿ ಇಳ್ಕೋಬಹುದು. ಸೇಮ್ ಅದೇ ತರ ಇದೆ ಅಲ್ವಾ? ಅಂದ್ರೆ ಒರಿಜಿನಲ್ ಅಲ್ಲಿ. ನೋಡೋಣ, ಇಲ್ಲಿ ವಿಡಿಯೋ ಮಾಡೋದಕ್ಕೆ ಬಿಡ್ತಾರೋ ಎಲ್ಲ ಗೊತ್ತಿಲ್ಲ. ಯಾರ್ಯಾರು ಜಗನ್ನಾಥ ಟೆಂಪಲ್ಗೆ ವಯಸ್ಸಾಗಿರೋರು, ಹೋಗಕ್ಕಾಗಿಲ್ಲ ಅನ್ನೋರು ಇಲ್ಲಿಗೆ ಬಂದು ಕೂಡ ವಿಸಿಟ್ ಮಾಡಬಹುದು. ಇದೇ ತರ ಬೆಂಗಳೂರಲ್ಲೂ ಕೂಡ ಇದೆ ಅಂತೆ. ನಾನು ಇವಾಗ ಮೈಸೂರಿಗೆ ಇದೇ ಫಸ್ಟ್ ಬರ್ತಾ ಇರೋದು. ಹೊಸದಾಗಿ ಓಪನ್ ಆಗಿದೆ ಅಂತ ಹೇಳ್ತಾರೆ. ಅಲ್ಲೇ ಹೋಗಿ ಕೇಳೋಣ ಬನ್ನಿ. ಅಲ್ಲಿಂದ ಸ್ಟ್ರೈಟ್ ಬಂದು ಮತ್ತೆ ರೈಟ್ ತಗೋಬೇಕು. ಅಲ್ಲೇ ಹಾಕಿದಾರೆ, ಆರೋ ಮಾರ್ಕ್ ಹಾಕಿದಾರೆ. ಇದೊಂಥರ ಮನೆ ಒಳಗಡೆ ಇದ್ದಂಗಿದೆ. ಸೇಮ್ ಮನೆಗ್ ಬಂದು ಫೀಲಿಂಗ್ ಆಗ್ತಾ ಇದೆ. ಇದು ಹೇಳ್ತಾರಲ್ಲ, ಪ್ರಸಾದ ಇಟ್ಟಿರ್ತಾರೆ ದೇವ್ರಿಗೆ, ಜಗನ್ನಾಥ ದೇವ್ರಿಗೆ ಪ್ರಸಾದ ಇಟ್ಟಿರ್ತಾರೆ, ನೈವೇದ್ಯ ಇಟ್ಟಿರ್ತಾರೆ. ಆ ರೈಸ್ ನ ಒಣಗಿಸ್ಬಿಟ್ಟು ನಮ್ಗೆ ಇದು ಕೊಡ್ತಾರೆ. ಇದನ್ನ ನಾವು ಮನೇಲಿ ಇಟ್ಕೊಂಡು ಎರಡೇ ಕಾಳು ಅವ್ರನ್ನ ನೆನ್ಸ್ಕೊಂಡು ಹುಷಾರಾಗಿ ಹಾಕೊಂಡು ತುಂಬಾ ಎಲ್ಲಾರ್ಗು ಬೆನಿಫಿಟ್ ಬಂದಿದೆ ಅಂತ ಹೇಳ್ಬೋದು. ಹಾಗಾಗಿ ಆಗ್ತದೆ. ಬಟ್ ಅಲ್ಲಿ ಪುರಿ ಜಗನ್ನಾಥಲ್ಲಿ ಇಷ್ಟು ದೊಡ್ಡದಿರುತ್ತೆ. ಇದ್ರಲ್ಲಿ ನಾವು ಚಿಕ್ಕ ಚಿಕ್ಕದಾಗಿ ಇದು ರೈಸ್, ಇದು ಒಣಗಿಸಿ ಮಾಡೋದು. ಅಲ್ಲಿ ಏನ್ ಪ್ರಸಾದ ಕೊಟ್ಟಿರ್ತಾರೆ ಆ ಪ್ರಸಾದನ ಒಣಗಿಸ್ಬಿಟ್ಟು ಪ್ಯಾಕ್ ಮಾಡಿದ್ದಾರೆ. ಇದಕ್ಕೆ ಎಷ್ಟು ರೇಟ್ ಮೇಡಮ್? ನಾವು 100 ಇದೆಲ್ಲ 1000 ರೂಪೀಸ್ ಆಗುತ್ತೆ. ಬುಕ್ಸ್ ಕೂಡ ಸಿಗುತ್ತೆ ನಿಮ್ಮ ಬುಕ್ಸ್ ಅಲ್ಲಿ. ನಿಮ್ಗೆ ಫುಲ್ ಡೀಟೇಲ್ಸ್ ಇದೆಯಾ? ಹೌದೌದು. ಜಗನ್ನಾಥ ಟೆಂಪಲ್ ಡೀಟೇಲ್ಸ್ ಚೇಂಜ್ ಮಾಡ್ತಾರೆ. ಪ್ರತಿದಿನ ಧ್ವಜನ ಚೇಂಜ್ ಮಾಡ್ತಾ ಇರ್ತಾರೆ. ಇಲ್ಲಿನ ವರ್ಷಕ್ಕೊಂದ್ಸರಿ ಮಾಡ್ತಾರೆ. ಹೌದಾ? ಸರಿ ಸರಿ. ಅಲ್ಲಿಗೂ ಇಲ್ಲಿಗೂ ಎಫೆಕ್ಟ್ ಏನಿದೆ ಮೇಡಮ್? ತುಂಬಾ ಎಫೆಕ್ಟ್ ಇದೆ ಮ್ಯಾಮ್. ಹೌದಾ? ಸೇಮ್ ಟು ಸೇಮ್ ಎಫೆಕ್ಟ್, ಏನು ಚೇಂಜಸ್ ಇಲ್ಲ. ಏನು ಚೇಂಜ್ ಇಲ್ಲಿ ಬಂದವರೆಲ್ಲ ಹೇಳ್ತಾರಲ್ಲ, ನಾನ್ ಏನ್ ಕೇಳ್ಕೊಂಡಿದ್ದೆ ಎಲ್ಲ ಪೂರೈಸ್ತಾ ಇದೆ ಎಲ್ಲ ದೇವ್ರು ನಂಗೆ. ಏನ್ ಹರಕೆ ಕಟ್ಕೊಂಡಿದೆ ಎಲ್ಲ ಪೂರೈಸ್ತಾ ಇದಾರೆ ಅಂತ. ನಾಟ್ ಓನ್ಲಿ ಒರಿಸ್ಸಾ ಪೀಪಲ್, ಅದರ್ ದನ್ ದಟ್ ಇಲ್ಲಿ ಲೋಕಲೈಟ್ಸ್ ಯಾರಿದ್ದಾರೆ ಎಲ್ಲರೂ ಒಂಥರ ಖುಷಿ ಪಟ್ಟಿ ಪಾಸಿಟಿವ್ ಆಗಿದ್ದಾರೆ. ಯಾಕಂದ್ರೆ ಅಲ್ಲಿ ಪುರಿನಲ್ಲಿ ಬಂದು ಜಗನ್ನಾಥ ಟೆಂಪಲ್ ಬಂದು ಅದು ಒರಿಜಿನಲ್. ಅದು ಅಲ್ಲಿ ಹಾರ್ಟ್ ಇದೆ, ಹೃದಯನೇ ಇದೆ ಅಂತ ಹೇಳ್ತಾರೆ. ಇದು ಹಂಗೆ ಇದೆ. ಹೌದಾ? ಇಲ್ಲಿನೂ ಬೇಕಾ ನಿಮ್ಗ ಆ ಫೀಲ್ ಬೇಕು ಅಂತಂದ್ರೆ ನಿಮ್ಗೆ ಅವತ್ತು ಬರ್ಬೇಕಿತ್ತು ನೀವು ಸ್ನಾನ ಮಾಡುವಾಗ. ಹೌದಾ? ಸ್ನಾನ ಮಾಡಿಸುವಾಗ ಬಂದಿದ್ರೆ ನಿಮ್ ಜಸ್ಟ್ ಅಲ್ಲಿ ಅದು ಟಚ್ ಮಾಡಿದ್ರೆ ನಿಮ್ಗೆ ಆ ವೈಬ್ರೇಷನ್ ಗೊತ್ತಾಗುತ್ತೆ. ಹೌದಾ? ಅಷ್ಟು ಫೀಲಿಂಗ್. ಈಗ್ಲೂ ಅಷ್ಟೇ. ಅದು ಕ್ವಾರಂಟೈನ್ ಮಾಡಿದೀವಲ್ಲ ರೂಮ್ ಅಲ್ಲಿ ಹಿಂದೆ, ಆ ಕ್ವಾರಂಟೈನ್ ಮಾಡಿರೋ ಆ ರೂಮ್ ಅಲ್ಲಿ ಆ ವೈಬೇ ಬೇರೆ. ಜಸ್ಟ್ ಅಲ್ಲಿ ಹೆಜ್ಜೆ ಒಳಗೆ ಇಟ್ಟಿದ ತಕ್ಷಣ ಪುರೋಹಿತರು ಏನ್ ಹೆಜ್ಜೆ ಇಡ್ತಾರೆ ಒಳಗೆ, ಅವ್ರಿಗೆ ಒಂಥರ ಮೈಯೆಲ್ಲ ಒಂಥರ ಫುಲ್ ಅವ್ರಿಗೆ ಒಂಥರ ಬೇರೆನೆ ಫೀಲ್ ಬರ್ತದೆ. ಅದನ್ನ ಬಂದು ನಮ್ಗೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರ ಅವ್ರು, ಹಿಂಗಾಯ್ತು ಇವತ್ತು ಹಿಂಗಾಯ್ತು. ಒಟ್ಟಿನಲ್ಲಿ ಅಲ್ಲಿಗೆ ಹೋಗಕ್ಕೆ ಸಾಧ್ಯ ಆಗದೆ ಇರೋಂತ ವಯಸ್ಸಾದವ್ರಿಗೆ ಆಗ್ಲಿ, ಈ ತರದವ್ರಿಗೆ ತುಂಬಾ ಮಾತ್ರ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಅಲ್ಲೇ ಹೋಗಿ ದರ್ಶನ ಮಾಡ್ಬೇಕಂತ ಏನಿಲ್ಲ, ಇಲ್ಲೇ ದರ್ಶನ ಮಾಡಿದ್ರು ಅದೇ ಎನರ್ಜಿ. ಎಲ್ಲ ದೇವ್ರು ಅಂದ್ರೆ ನಮ್ಗೆ ಇಷ್ಟು ದೂರ ನಿಮ್ಗೆ ಬರಕ್ ಆಗದೆ ಇದ್ದವ್ರು ಎಷ್ಟೊಂದ್ ಜನ ಇರ್ತಾರೆ. ಹೌದೌದು. ಫೈನಾನ್ಷಿಯಲಿ ಸ್ಟ್ರಾಂಗ್ ಇರೋರು ಹೋಗ್ಬೋದು, ಫೈನಾನ್ಷಿಯಲಿ ಸ್ಟ್ರಾಂಗ್ ಇಲ್ದೇ ಇದ್ದವ್ರು ಇಲ್ಲೇ ಬಂದ್ ದರ್ಶನ ಮಾಡ್ತಾರೆ. ಫೈನಾನ್ಷಿಯಲಿ ಪ್ರಾಬ್ಲಮ್ ಇರೋಂತವ್ರು, ಹೆಲ್ತ್ ಪ್ರಾಬ್ಲಮ್ ಇರೋರು. ಮತ್ತೆ ಅಲ್ಲಿ ತುಂಬಾ ರಶ್ ಇರುತ್ತೆ. ಆ ರಶ್ ತೂಕಾಟ ಎಲ್ಲ ಯಾರಿಗೂ ಅಷ್ಟು ಇಷ್ಟ ಆಗೋದಿಲ್ಲ ಎಷ್ಟೊಂದ್ ಜನಕ್ಕೆ. ಅಂತದವರು ಎಲ್ಲ ಬಂದು ಇಷ್ಟ ಮಾಡ್ಕೊ.
ಇಲ್ಲಿ ಯಾತ್ರೆಗಳೆಲ್ಲ ಮಾಡ್ತೀರಾ ಹಾಗಿದ್ರೆ? ಯಾತ್ರೆಗಳೆಲ್ಲ ಆಗುತ್ತಾ? ಯಾತ್ರೆಗಳೇನು ಇನ್ನು ಸ್ಟಾರ್ಟ್ ಏನು ಸ್ಟಾರ್ಟ್ ಮಾಡಿ ಏನಿಲ್ಲ. ಪ್ರಸಾದ ಎಲ್ಲ ವಿತರಣೆ ಇರುತ್ತೆ? ಯಾವ ಎಲ್ಲ ರೀತಿ? ಇರುತ್ತೆ, ಪ್ರಸಾದ ಇರುತ್ತೆ, ಅನ್ನದಾನ ಇರುತ್ತೆ. ಹಾ. ಈ ಕಡೆ ಸ್ಯಾಟರ್ಡೆ ಸಂಡೇ ತುಂಬಾ ಭಜನೆಗಳೆಲ್ಲ ನಡೆಯುತ್ತೆ ಇಲ್ಲಿ. ಇಲ್ಲಿ ಭಜನೆ ನಡೆಯುತ್ತೆ. ನಡೆಯುತ್ತೆ ಹಾ. ಸ್ಯಾಟರ್ಡೆ ಸಂಡೇ ಎಲ್ಲ ಇಲ್ಲಿ ಭಜನೆ ನಡೆಯುತ್ತೆ. ಹಾ, ಸರಿ ಸರಿ ಸರಿ. ಅದು ನಡೆಯುತ್ತೆ. ಮತ್ತೆ ಇನ್ನೇನು ವಿಶೇಷತೆ ಇದೆ ಮೇಡಮ್ ಇಲ್ಲಿ ದೇವಸ್ಥಾನದ್ದು? ವಿಶೇಷತೆ ಅಂದ್ರೆ ನಿಮ್ಗೆ ಅಂದ್ರೆ ಇತ್ತೀಚೆಗೆ ಜಾಗ ತಗೊಂಡು ಈ ತರ ಮಾಡ್ಬೇಕು ಅಂತ ಇಲ್ಲ. ಪ್ಲಾನ್ ಆಗಿರೋದ? ಇದು ಹೇಗೆ? ಲಾಂಗ್ ಬ್ಯಾಕ್ ಈ ಜಾಗ ಇತ್ತು ಇದು, ಹಾ ಹಾ ಹಾ. ತುಂಬಾ ವರ್ಷಗಳಿಂದ ಇತ್ತು ಜಾಗ. ಹ್ಮ್. ಬಟ್ ಏನ್ ಮಾಡೋದು ಹೇಗ್ ಮಾಡೋದು ಅಂತ ಏನು ಪ್ಲಾನ್ ಇರ್ಲಿಲ್ಲ ನಮ್ಮ ಇಲ್ಲಿ ಓನರ್ಗೆ. ಹಾ ಹಾ ಹಾ. ಸೊ ಏನು ಹಿಂಗ್ ಮಾಡೋದು ಅಂತ ಏನು ಅವ್ರಿಗೆ ಗೊತ್ತಾಗ್ದೆ ಆಮೇಲೆ ಸಡನ್ ಆಗಿ ಅವ್ರಿಗೆ ಇದಾಯ್ತು, ಮಾಡ್ಬೇಕನ್ಸ್ತು. ಮಾಡ್ಬೇಕು ಇದು ಇವ್ರೆ ಓನರ್. ಓನರ್. ಸರ್ ನಮಸ್ತೆ. ನಮಸ್ತೆ, ಜಯ ಜಗನ್ನಾಥ. ಓನರ್ ಇಲ್ಲ, ಹಾ. ಜಗನ್ನಾಥಗೆ ಪ್ರಥಮ ಸೇವಕ ಆ, ಮೈಸೂರಲ್ಲಿ. ನೀವೇ ಪ್ರಥಮ ಸೇವಕ ಮೈಸೂರಲ್ಲಿ ಸೇವಕ. ನಿಮ್ದೇ ಜಾಗದಲ್ಲಿ ಮಾಡ್ಕೊಂಡಿರೋ ಆ. ದೇವಾಲಯ ಇದು. ಹಾಗೆ ದೇವ್ರದ್ದು ಜಾಗ, ಆ, ದೇವ್ರದ್ದು ಸಂಸ್ಥಾ, ದೇವ್ರದ್ದು ಮಹಿಮಾ ಕೃಪೆ. ಹೇಗೆ ಸರ್ ಅದು ಆತರ ನೀವು ದೇವಸ್ಥಾನ ಮಾಡ್ಬೇಕು ಅಂತ ಫೀಲ್ ಬಂದಿದ್ ಯಾವ ತರ ನಿಮ್ಗೆ? ನಾವು ಒಡಿಶಾದಿಂದ ಬಂದು ರೈಲ್ವೆಯಲ್ಲಿ ಸಿವಿಲ್ ಇಂಜಿನಿಯರ್ ಕೆಲಸ ಮಾಡಿ 2023 ರಿಟೈರ್ಡ್ ಆಗಿದೆ, ಪ್ರಾಜೆಕ್ಟ್ ಇಂಜಿನಿಯರ್ ಆಗಿ 3 ವರ್ಷ ಆಗಿದೆ. 3 ವರ್ಷ ಆಗಿದೆ. ಆ, ಅದಕ್ಕೆ ಮೊದ್ಲೇ ನಮ್ಮ ಒಡಿಶಾ ಗ್ರೂಪ್, ಇಲ್ಲಿ ಒಂದು ಒಡಿಶಾ ಅಸೋಸಿಯೇಷನ್ ಇದೆ, ಓ ನಿಮ್ದೇ ಒಂದು ಸಂಘ ಇದೆ? ಸಂಘ ಇದೆ. ಸರಿ ಸರಿ. ನಮ್ಮರು ಸುಮಾರು ದಿನದಿಂದ 20 ವರ್ಷದಿಂದ ಹಾ ಹಾ ಹಾ. ಒಂದು ಜಗನ್ನಾಥ ದೇವಸ್ಥಾನ ಪ್ರತಿಷ್ಠಾಪನೆ ಮಾಡೋಣ ಅಂತ ನೋಡಿ ನಿಮ್ಮ ಪ್ಲಾನಿಂಗ್ ಮಾಡ್ತಾ ಏನ್ ಆಗಿಲ್ಲ. ಹಾ. ಕೊನೆಗೆ ದೇವ್ರು ಹ್ಮ್. ಕನಸನ್ನು ಏನ್ ಹೇಳಿದೆ, ಕನಸಲ್ಲಿ ಹಾ ಹಾ ಹಾ. ತುಂಬಾ ಆಡಂಬರ ನಮಗೆ ಏನ್ ಬೇಡ, ಹಾ. ಒಂದು ಚಿಕ್ಕ ಗುಡಿ ಮಾಡಿ ಕೂರಿಸ್ಕೊಳ್ಳಿ, ಹಾ. ಆಮೇಲೆ ನಾವು ನಮಗೆ ಹಾ ಹಾ ಹಾ. ಇಂಪ್ರೂವ್ ಮಾಡ್ತೀನಿ. ಓ ಸರಿ ಸರಿ. ಆ ರೀತಿ ಕನ್ಸಲ್ ಬಂದು ನಿಮ್ಗೆ ಹೇಳಿದ್ರಿ? ಹಾ, 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 ಹಾ. ಸರಿ ಸರಿ. ಅವಾಗಿಂದ ಹಾ. ನಾನು ಒಂದು ಚಿಕ್ಕ ಗುಡಿಯಲ್ಲಿ ಮಾಡಿ ಪ್ರತಿಷ್ಠಾಪನೆ ಮಾಡಿದೆ. ಹಾ ಹಾ ಹಾ. ಈಗ ವರ್ಷ ಹ್ಮ್. ಜಾಸ್ತಿ ಮತ್ತೆ ಇಂಪ್ರೂವ್ ಆಗ್ತಾ ಹಾ. ಹೋಗ್ತಾ ಇದೆ. ಹೋಗ್ತಾ ಇದೆ. ಈಗ ನಮ್ಮ ಕಂಟ್ರೋಲ್ ಅಲ್ಲಿ ಇಲ್ಲ, ಈಗ ಹೌದೌದು. ದೇವ್ರ ಕಂಟ್ರೋಲ್ ಅಲ್ಲಿ. ಮತ್ತೆ ಇಲ್ಲಿ ಒಂದು ದೇವ್ರನ್ನ ಸ್ಥಾಪನೆ ಮಾಡ್ಬೇಕು ಅಂತ ನಿಮ್ ಕನ್ಸಲ್ಲಿ ಬಂದು ಹೇಳಿರೋದೇ ಒಂದು ಅದ್ಭುತ ಅಲ್ವಾ ಸರ್? ಅದೆಲ್ಲ ಹೌದು. ಎಲ್ರಿಗೂ ಆಗಲ್ಲ ಅಲ್ವಾ ಅದು? ಇದು ನಿಮ್ದೇ ಸ್ವಂತ ಜಾಗನಾ? ನಿಮ್ದೇ ಸ್ವಂತ ಜಾಗ. ನೀವು ಒಡಿಸ್ಸಾ ಅವ್ರೇನಾ? ಒಡಿಸ್ಸಾದವ್ರೇನಾ? ಹಾ. ನಿಮ್ದು ಫ್ಯಾಮಿಲಿಗಳು ಇಲ್ಲೇ ಇರೋದು? ಫ್ಯಾಮಿಲಿ ಎಲ್ಲಿರೋದು ಇದು ಇದು ದೇವಸ್ಥಾನ ಪ್ರತಿದಿನ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ತನಕ ಓಪನ್ ಇರುತ್ತೆ ಸರ್? ಬೆಳಿಗ್ಗೆ 6 ಗಂಟೆಯಿಂದ ಹಾ. 12:15, ಆ, ಸಂಜೆ 4 ಗಂಟೆಯಿಂದ 8:30. 8 ವಿಶೇಷ ಪೂಜೆಗಳು ಯಾವ್ಯಾವ? ವಿಶೇಷ ಪೂಜೆಗಳು ಶನಿವಾರ ಭಾನುವಾರ. ಹಾ ಹಾ. ಭಾನುವಾರ ಸ್ಪೆಷಲ್ ಆಗಿ ಇಲ್ಲಿ ಸಾಯಂಕಾಲ ಭಜನೆ ನಡೀತೆ, ಹ್ಮ್. ಭಜನೆ ಜೊತೆಗೆ ಪ್ರಸಾದ ಕೂಡ. ಹ್ಮ್. ಯಾರು ಬರ್ಲಿ, ಎಷ್ಟು ಜನ ಬರ್ಲಿ, ಪ್ರಸಾದ. ನಾವು 10 kg ಮಾಡಿದ್ರೆ 100 ಜನ ತಿನ್ನತ್ತೆ, ಹ್ಮ್. 200 ಜನ ಕೊಡೋದು ಕೂಡ ಸರಿ ಆಗತ್ತೆ, ಎಲ್ಲಿ ಅಲ್ಲಿಗೆ ಕಡಿಮೆ ಕರೆಕ್ಟ್ ಆಗಲ್ಲ. ಆಗುತ್ತೆ. ಅಲ್ಲಿ ಯಾವ ರೀತಿ ಪ್ರಸಾದ ವಿನಿಮಯ ಆಗುತ್ತೆ ಸೇಮ್ ಅದೇ ತರ ಇಲ್ಲೂ ಅಲ್ಲಿ ಏನಾಗುತ್ತೆ, ಜಗನ್ನಾಥ ದೇವಸ್ಥಾನ ಒಳಗಡೆ ಯಾವ್ದು ಪ್ರಸಾದ ರೆಡಿ ಮಾಡಿ ಹ್ಮ್. ಅದ್ರಲ್ಲಿ ಮಹಾಲಕ್ಷ್ಮಿ ಕೈ ಇದ್ದೇ ಇರುತ್ತೆ. ಹೌದೌದು. ಅದಕ್ಕೆ ಅನ್ನಪೂರ್ಣ ಪ್ರಸಾದ ಅಲ್ವಾ ಸರ್? ಯಾವಾಗ ಕಡಿಮೆ ಆಗಲ್ಲ, ಹಾ. ಜಾಸ್ತಿ ಸ್ವಲ್ಪ ಆಗತ್ತೆ ಕೂಡ, ಕಡಿಮೆ ಆಗಲ್ಲ. ಜಾಸ್ತಿ ಆದ್ಮೇಲೆ ನಮ್ಗೆ ಇಲ್ಲಿ ಬಾತ್ಕೋಳಿ, ಹಾ ಹಾ ಹಾ. ಮತ್ತೆ ರಾಬಿಟ್ ಗಳಿಗೆ, ಹಸು, ಅದಕ್ಕಾಗುತ್ತೆ. ಅವರೇ ಕೂಡ ಹಾಗೆ. ಹಾ, ಸರಿ ಸರಿ. ಉಳಿದ್ರೆ ಪ್ರಸಾದ ಅಕಸ್ಮಾತ್ ಏನಾದ್ರು ಉಳಿದ್ರೆ ಅದಕ್ಕೆ. ಇಲ್ಲಿ ಪಕ್ಷಿಗಳಿಗೆ ಪಶುಗಳಿಗೆ ಆಗತ್ತೆ. ಹೊಲ ಸರಿ. ಈಗ 5 ವರ್ಷ ಆಯ್ತು ಅಂತ ಹೇಳ್ತಾರೆ ಮೇಡಮ್. 5 ವರ್ಷ ಕಂಪ್ಲೀಟ್ 5 ಆಯ್ತು ವರ್ಷ ಅಂತ ಹೇಳಿ. ಆಯ್ತು. 2021 ಜನ್ಮಾಷ್ಟಮಿ ದಿವಸ ಪ್ರತಿಷ್ಠಾಪನೆ ಆಗಿದೆ. ಹೌದಾ? ಜನ್ಮಾಷ್ಟಮಿ, ಕೃಷ್ಣ ಜನ್ಮಾಷ್ಟಮಿ ಕೃಷ್ಣ ದಿನ. ಜನ್ಮಾಷ್ಟಮಿ ಹಾ, ದಿನ ಸರಿ, ಸರಿ. ಪ್ರತಿಷ್ಠಾಪನೆ. ಪ್ರತಿ ಜನ್ಮಾಷ್ಟಮಿಗೂ ವರ್ಷೋತ್ಸವ. ಹಾ, ಈ ಸತಿ ಕೂಡ 5ನೇ ವರ್ಷೋತ್ಸವ, ಹಾ, ಹಾ. 4th ಸೆಪ್ಟೆಂಬರ್ 4th September. 2026. ಹ್ಮ್. ಸಾಕಷ್ಟು ಮಿರಾಕಲ್ಗಳು ಅನುಭವಿಸಿದೆ ಹೌದು. ನೋಡಿ. ಕೊರೋನಾ ಟೈಮ್ ಒಳಗಡೆ ಪ್ರತಿಷ್ಠಾಪನೆ ಆಗಿದೆ ನೋಡಿ, ಇಂಪಾಸಿಬಲ್. ಹಾ, ಅಲ್ವಾ? ಅಂದ್ರೆ ನಮ್ಗೆ ಗೊತ್ತೇ ಆಗಿರ್ಲಿಲ್ಲ. ನಾವು ಕೂಡ ಕೊರೋನಾ ಟೈಮ್ ಇಲ್ಲೇ ಬಂದಿರೋದು. ಹೌದು 2020 ಮಾರ್ಚ್ಗೂ ಕೊರೋನಾ ಸ್ಟಾರ್ಟ್ ಹೌದೌದು. ಇಂಡಿಯಾ ಅಲ್ಲಿ. ನಿಜ. ಏಪ್ರಿಲ್ಗೂ ನಾವು ದೇವಸ್ಥಾನ ಸ್ಟಾರ್ಟ್ ಮಾಡಿದೆ. ಓ. ಫುಟ್ಪಾತ್ ಖಾಲಿ, ಬಜಾರ್ ಖಾಲಿ, ಹಾ. ಯಾರು ಕಾಣಲ್ಲ, ಯಾರು ಸಿಕ್ಕಲ್ಲ, ಹೊಡ್ಕೊಂಡು ಹೋಗುತ್ತೆ ಇದ್ರೆ. ಹೌದು. ಆದ್ರೆ 2-3 ಕುಡ್ಕೊಂಡು ಲೇಬರ್ ಮಿಸ್ತ್ರಿ ಹಾ. ಕೈಗೆ ಸಿಕ್ಕಿದೆ. ಅವ್ರ ಕೈನಲ್ಲಿ ಇದೆಲ್ಲ ಕಟ್ಟಡ ಕಟ್ಸಿರೋದು. ಅವ್ರು ಕರ್ಕೊಂಡು ಅವ್ರ ಕೈಯಲ್ಲಿ ನಾವು ನಿಂತ್ಕೊಂಡು ಒಂದೊಂದೇ ಇಟ್ಟಿಗೆ ಇಟ್ಟು ನೋಡಿ, ಕಷ್ಟ ಇದೆ. ಅದು ಮಾಡಿದೆ. ಹಾ, ಹಾ. ಕಷ್ಟ ನಮಗೆ ಆಗಿಲ್ಲ, ಅಂದ್ರೆ ಈಗ ಆಯ್ತಲ್ವಾ ಅದು ಅಲ್ವಾ? miracle. ಯಾಕಂದ್ರೆ ಹಾ. ನಮ್ಗೆ ಕೂಲಿಂಗ್ ಪವರ್ ಅವೇ. ಹೌದು. ಮತ್ತೆ
ದೇವಸ್ಥಾನ ಯಾವ ತರ ಮಾಡ್ಬೇಕು, ನಮ್ದು ಸಂಬಳ ಇದು ದುಡ್ಡು ಕಡಿಮೆ, ಸಾಮರ್ಥ್ಯ ಕಡಿಮೆ, ಮೆಟೀರಿಯಲ್ ಕೂಡ ಕಡಿಮೆ. ಹೆಂಗೆ ಮಾಡ್ಬೇಕಂದ್ರೆ ಡೈಲಿ ಈವ್ನಿಂಗ್ ಮಲ್ಕೊಂಡ್ ಟೈಮ್ ಥಿಂಕ್ ಮಾಡಿ ಮಲ್ಕೊತ್ತೆ, ಬೆಳಿಗ್ಗೆ ಎದ್ದಾಗ ಟೈಮ್ ದೇವ್ರು ಏನೇನೇ ಹೇಳ್ಕೊಟ್ಟದೆ, ಈ ತರ ಮಾಡಿ ಆ ತರ ಮಾಡಿ ಆ ತರ ಮಾಡಿ. ಕೊನೆಗೆ ಒಂದು ಪ್ರೊಫೆಷನಲ್ ಲುಕ್ ಕೂಡ ಬಂದಿದೆ. ಯಾಕೆ ನೋಡ್ತದೆ, ಇದು ದೇವಸ್ಥಾನ ತರ ಕಾಣ್ತದೆ ಪ್ರೊಫೆಷನಲ್ ಲುಕ್. ಎಲ್ಲ ದೇವ್ರದ್ದು ಈ ಆರ್ಕಿಟೆಕ್ಚರ್ಗಳು ಕೂಡ ಫ್ರೀ ಕಾಸ್ಟ್, ಎಲ್ಲೆಲ್ಲಿ ಸಿಕ್ಕದೆ ತಕೊಂಡು ಎಲ್ಲೆಲ್ಲಿ ಸಿಕ್ಕ ಆಗತ್ತೆ ಹಾಕೊಂಡು ಮಾಡಿದೆ. ಒಂದ್ಸರಿ ಅರ್ಚನೆ ಮಾಡೋಣ, ದಯವಿಟ್ಟು ಬನ್ನಿ. ಯಾವ ರೀತಿ ಕೆತ್ತನೆ ಆಕ್ಚುಲಿ ಈಗ ನೋಡ್ತಾ ಇದ್ದೀರಾ ಮಾಧವ ಎಲ್ಲ ಮಾಧವ. ಕೃಷ್ಣ ದೇವರು. ನಮ್ಮ ಮೂಲ ದೇವರು ಜಗನ್ನಾಥ, ಬಲಭದ್ರ, ಸುಭದ್ರ, ಜೊತೆಗೆ ಸುದರ್ಶನ್. ಸುದರ್ಶನ್. थोड़ा देखा हो साहब है ना, ಈಗ ಕೆತ್ತನೆ ಮಾಡಲಾಗಿತ್ತು ಸರ್. ಬೇವಿನ ಮರ, ಬೇವಿನ ಮರ. ಬೇವಿನ ಮರ ಅದು. ಸರ್ ಜಯ ಜಗನ್ನಾಥ್ ಬನ್ನಿ, ನಿಮಗೆ ಕಾಯ್ತಾ ಇದೀನಿ. He is our mouthpiece of Karnataka. ಇವರು He will talk a lot in Kannada. Okay. ಮಾತಾಡ್ತಾ ಇದ್ದಾರೆ, ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ. ಜಗನ್ನಾಥ, ಬಲಭದ್ರ, ಸುಭದ್ರ, ಸುದರ್ಶನ ಈ 4 ಮೂರ್ತಿ ಸೇರಿ ಚತುರ್ಧ ಮೂರ್ತಿ ರತ್ನ ಸಿಂಹಾಸನ ಮೇಲೆ ಯಾವುದು ಪರ್ಫೆಕ್ಟ್ ಜಗನ್ನಾಥ ದೇವಸ್ಥಾನ, ಪುರಿ ಜಗನ್ನಾಥ ದೇವಸ್ಥಾನದಲ್ಲಿ ಸೇಮ್, ಬೇರೆ ಕಡೆ ಸೇಮ್. ಒಂದೊಂದ್ ಕಡೆ ಬರೀ ಜಗನ್ನಾಥ ವಿಗ್ರಹ ಇರ್ತಾರೆ ಟೆಂಪಲ್ ಅಲ್ಲಿ. ಬಟ್ ನಮ್ಮ ಮೂಲ ದೇವರು 4 ವಿಗ್ರಹ, 3 ಅಡಿ ವಿಗ್ರಹ, ಬೇವಿನ ಮರದಿಂದ ಆ ವಿಗ್ರಹ. ಏನಾಯ್ತು ಮೊನ್ನೆ ಜ್ಯೇಷ್ಠ ಹುಣ್ಣಿಮೆ, ಅದಕ್ಕೆ ದೇವಸ್ಥಾನ ಹುಣ್ಣಿಮೆ ಆಗುತ್ತೆ. ನಮ್ ಜಗನ್ನಾಥ ಬೇವಿನ ಮರದ ವಿಗ್ರಹದಿಂದ ಡೈಲಿ ನೀರು ಹಚ್ಚಿ ಸ್ನಾನ ಮಾಡಲ್ಲ. ಹೇಳಿದ್ರು ಅದು ಹೌದು, ಯಾಕಂದ್ರೆ ಹಾಳಾಗುತ್ತೆ, ಅದು ಮರ ಅಲ್ಲ. ಮರ ಜೊತೆಗೆ ಪೇಂಟ್ ಕಲರ್ ಕೂಡ ಶೇಡ್ ಆಗುತ್ತೆ. ಶೇಡ್ ಆಗುತ್ತೆ. ಹೌದು. ಅದಕ್ಕೆ ದಿನಕ್ಕೂ ವರ್ಷಕ್ಕೆ ಒಂದಿನ ನಿಜವಾದ ಸ್ನಾನ, ಮಿಕ್ಕಿದ ದಿನ ಮಿರರ್ ಅಲ್ಲಿ ಬಿಂಬ ನೋಡಿ ಅದಕ್ಕೂ ನೀರು ಹಚ್ಚಿ ಸ್ನಾನ ಪಡಿಸ್ತಾ ಇದ್ದೀನಿ. ಚಿಮುಕ್ಸಿ ಮಿರರ್ ಗೆ ನೀರ್ನ ಚಿಮ್ಕಿಸ್ತೀರಾ? ಅದು ವರ್ಚುವಲ್ ಸ್ನಾನ. ಅದಾದ್ಮೇಲೆ ಹಿಂದ್ಗಡೆ ಡಾರ್ಕ್ ರೂಮ್ ಅಲ್ಲಿ ಕ್ವಾರಂಟೈನ್ ಇರ್ತಾರೆ ಭಗವಂತ. ಕ್ವಾರಂಟೈನ್ ಅಲ್ಲಿ ಅದು ಏನಾಯ್ತು, ಹುಣ್ಣಿಮೆ ದಿವಸ ನಾವು ಇಲ್ಲಿಂದ ಎತ್ಕೊಂಡು ಅಲ್ಲಿ ಒಂದು ಮಂಟ ಮೇಲೆ ಕೂರಿಸ್ಕೊಂಡು 108 ಲೋಟ ಹಾಸ್ಕೊಂಡು ನೀರು ಹಾಕ್ಸ್ಕೊಂಡು ಸ್ನಾನ ಮಾಡಿಸ್ತೇವೆ. ಸ್ನಾನ ಮಾಡಿಸಿದೀವಿ. ಅದರಿಂದ ದೇವರಿಗೆ ಚಳಿ, ಜ್ವರ, ಕೆಮ್ಮು ಹೌದಾ ಬಂದಿದೆ. ಗೊತ್ತಾಗುತ್ತೆ ಚಳಿ, ಜ್ವರ, ಕೆಮ್ಮು. ಅದಕ್ಕೆ ಹೇಳ್ತೀನಿ, ನಾಶ ಅವರು ಬಂದು ಚಾಲೆಂಜ್ ಮಾಡಿದೆ ನಮ್ಮ ಪುರಿ ಮೂಲ ಜಗನ್ನಾಥ ದೇವಸ್ಥಾನ ಅಲ್ಲಿ. ಈ ಚಳಿ, ಜ್ವರ, ಕೆಮ್ಮು, ನೆಗಡಿ ಇದು ಎಲ್ಲ ಸುಮ್ನೆ ಮಾತುಕತೆ, ಸುಳ್ಳು ಅಂತ ಅವರು. ನಮ್ಮ ಜಗನ್ನಾಥಕ ಪ್ರಥಮ ಸೇವಕ ಮಹಾರಾಜ ಅವ್ರೇನ್ ಹೇಳಿದೆ, ನೀವು ಥರ್ಮೋಮೀಟರ್ ತಕೊಂಡು ಮತ್ತೆ ಸ್ಟೆಥೋಸ್ಕೋಪ್ ಹಾಕೊಂಡು ಚೆಕ್ ಮಾಡಿ. ಥರ್ಮಾಮೀಟರ್ ಮತ್ತೆ ಸ್ಟೆಥೋಸ್ಕೋಪ್ ಉಪಯೋಗಿಸಿ ನೀವು ಚೆಕ್ ಮಾಡಿ ಅಂತ. ಥರ್ಮೋಮೀಟರ್ ಅಲ್ಲಿ 104 ಫಾರೆನ್ಹೈಟ್ ಸಿಕ್ಕಿದೆ. ಹೌದಾ? ಜೊತೆಗೆ ಸ್ಟೆಥೋಸ್ಕೋಪ್ ಅಲ್ಲಿ ಡಬಲ್ ನಾಡಿ, ಅದು ಕೂಡ ಸ್ಪೀಡ್ ಜಾಸ್ತಿ. ಜ್ವರ ಟೈಮ್ ಅಲ್ಲಿ ಸ್ವಲ್ಪ ನಾಡಿ ಸ್ಪೀಡ್ ಹೋಗುತ್ತೆ, ಅದು ಬಂದಿದೆ. ಇನ್ನೊಂದು
ನಿಜ ನಿಜ. ಈಗ ವೈಜ್ಞಾನಿಕವಾಗಿನೂ ಪರೀಕ್ಷೆ ಮಾಡಿದಾಗಲೂ ಒಳ್ಳೆ ಪಾಸಿಟಿವ್ ರಿಸಲ್ಟ್ ಬಂದ್ಮೇಲೆ ಭಕ್ತಾದಿಗಳ ನಂಬಿಕೆ ಜಾಸ್ತಿ ಆಗುತ್ತೆ. ಹೌದು ಮತ್ತೆ ಖಂಡಿತ. ಈಗ ಕ್ವಾರಂಟೈನ್ ಎಲ್ಲಿ ಮಾಡಿದ್ದೀರಾ ಸರ್ ಈಗ? ಕ್ವಾರಂಟೈನ್ ಹಿಂದ್ಗಡೆ ಒಂದು ರೂಮ್ ಇದೆ, ಡಾರ್ಕ್ ರೂಮ್. ಅಲ್ಲಿ ನಮ್ ದೇವರು ಮಲ್ಕೊಂಡು ಇರ್ತವೆ. 15ನೇ ತಾರೀಕಿಗೆ ಈಗ ಅವ್ರಿಗೆ ರೆಸ್ಟ್ ಈಗ ಅವರಿಗೆ 15 days ರೆಸ್ಟ್ ಅಂಡ್ ಮೆಡಿಕೇಶನ್. ವಿ ಆರ್ ಗಿವಿಂಗ್ ಕಷಾಯ ಎವ್ರಿ ಡೇ ಈವ್ನಿಂಗ್. ನಿಂಬೆ ಹಣ್ಣು ಜ್ಯೂಸ್, ಹನಿ ಜ್ಯೂಸ್, ಸ್ವಲ್ಪ ಫ್ರೂಟ್ಸ್ 1 time in a day 7 to 7:30. ಹೌದಾ? Yes. ಓ, ಈಗ ಅವ್ರಿಗೆ ಆಹಾರ ಪದ್ಧತಿ ಈಗ ಕಾಯಿಲೆ ಇರೋರ್ಗೆ ಹೇಗಿರುತ್ತೆ ಅದೇ ಸೇಮ್ ಇರುತ್ತೆ ಈಗ. ಅದೇ ಟ್ರೆಡಿಷನಲ್ ಆಗು ಆತರ ಕೊಟ್ಟಾಗ ಹಾ. ಭಗವಂತ ಸೇವನೆ ಮಾಡಿರ್ತಾರೆ. ಆಯುರ್ವೇದಿಕ್ ಟ್ರೀಟ್ಮೆಂಟ್ ನಡೀತದೆ. ಅದೇ ಕಷಾಯಗಳನ್ನ ಕೊಡ್ತಿದ್ದೀರಾ ದೇವ್ರಿಗೆನೆ, ಸಾಕ್ಷಾತ್ ದೇವ್ರಿಗೆ. 15th ಗೆ ಆಚೆ ಬಂದು ಅಲ್ಲಿ ಏನ್ ನಡೀತೆ ರಿಪ್ಲಿಕಾ ಆಫ್ ಒರಿಜಿನಲ್ ಪುರಿ ಜಗನ್ನಾಥ ಸ್ವಾಮಿ. ಹಿಂದೂ ದಟ್ ಸೇಮ್ ಬೀಂಗ್ ಕಂಟಿನ್ಯೂಡ್. ಹೌದೌದು. 15th ಗೆ ಹಾ ಆಚೆ ಬಂದು ಇಲ್ಲಿ ಕೂರ್ಸ್ಕೊಂಡು ನವಜೋಗನ ದರ್ಶನ ಒಳಗೆ ಹೋಗಲ್ಲ ದೇವ್ರು. ಯಾಕಂದ್ರೆ ಮಾಧವಗೆ ಮಾತು ಕೊಟ್ಟಿದ್ದೆ, 1 ತಿಂಗಳು ನಿಮಗೆ ಹಾ. ದರ್ಬಾರ್ ಬಿಡ್ತೀನಿ, ಡಿ ಕೆ ಶಿವಕುಮಾರ್ ಆಗಿ ಕುತ್ಕೋಬೇಕು ಅಂತ. ಈಗ ಮಾಧವ್ ಅವರು ಎಲ್ಲಾ ತರ ಅವರೇ ಈಗ ಮಾಧವ ಈ ದೇವಸ್ಥಾನಕ್ಕೆ ಇನ್ಚಾರ್ಜ್, ಈಗ ಭಕ್ತಗಳಿಗೆ ಇನ್ಚಾರ್ಜ್, ಫುಲ್ ಪವರ್, ಪವರ್ ಇರೋದು ಅವ್ರಿಗೆ ಈಗ ಮಾಧವ್ ಅವ್ರಿಗೆ. ಫುಲ್ ಪವರ್. ಹಾ. ಓಕೆ, ಹಾ. ಸೊ ಇಲ್ಲಿ ಬಂದು ನವಜೌವನ ದರ್ಶನ, ಫಾಸ್ಟ್ ಯೂತ್ಫುಲ್ನೆಸ್ ಬಾಡಿ ಅಂಡ್ ಚಾರ್ಮಿಂಗ್ ಫೇಸ್ ದರ್ಶನ. ಹಾ, ಹಾ, ಹಾ. ಇಲ್ಲಿ ಕುತ್ಕೊಂಡು ದರ್ಶನ ಕೊಡುತ್ತೆ. ಹ್ಮ್. ದರ್ಶನ ಮುಗಿಸ್ಮೇಲೆ ಹ್ಮ್. ದೇವರಿಗೆ ಇಷ್ಟ ಆಗತ್ತೆ, ನಾನು ಸುತ್ತಾಡ್ತೀನಿ, ಜನಗಳಿಗೆ ದರ್ಶನ ಕೊಡ್ತೀನಿ. ಆ, ಹಾ. ಆಗ ರಥ ಯಾಕಂದ್ರೆ ಎಲ್ಲಾರಿಗೆ ಗೊತ್ತಾಯ್ತು ನಮ್ಗೆ ಜ್ವರ ಬಂದಿದೆ. ಆ, ಹೌದಲ್ವಾ? ಆ ಜ್ವರ ನಾವು ಈಗ ನಾವು ನೋಡಕ್ ಆಗಲ್ಲ ಅಲ್ವಾ? ಈಗ ನೋಡಕ್ಕೆ ಆಗಲ್ಲ. ಹ. 7:30 ಗಂಟೆ ವೇಟ್ ಮಾಡ್ತಾ ಅಂದ್ರೆ ನಮ್ಮವ್ರು ಬಂದು ಹಾ. ಸ್ವಲ್ಪ ಇದು ಮಾಡ್ತದೆ, ಅವಾಗ ಹಾ, ಹಾ. ಗ್ಯಾಪ್ ಅಲ್ಲಿ ನೋಡಕ್ಕೆ ಆಗುತ್ತೆ. ಆಯ್ತಾಯ್ತು, ನಾವ್ ಒಂಚೂರು ನೋಡ್ತೀವಿ. ಯಾಕಂದ್ರೆ ಆ ಆಗ್ಲಿ. ರೀತಿ ಇರೋದ್ರಿಂದ ನಾವು ನೋಡ್ಬೇಕು ಅಂತ ಅನಿಸ್ತಾ ಇದೆ. ನೋಡಿ, ಹಾ. ಸ್ವಲ್ಪ ನೆನ್ನೆ ಕೊಟ್ಟಿದ್ದ ಕಷಾಯ ಕೂಡ ಸ್ವಲ್ಪ ಟೇಸ್ಟ್ ಮಾಡಿ. ಮಾಡಿದಾರೆ. ಇಲ್ಲ, ಅದು ಬರುತ್ತೆ. ಹಾ, ಅದು ಪ್ರಸಾದ ರೀತಿ ನೀವು ಹಾ, ನೀವು ತಗೋತೀರಾ? ನೆನ್ನೆ ಇಟ್ಟಿದೆ ಕಷಾಯ. ಹಾ, ಸರಿ. 24 hours ಯೂಸ್ ಮಾಡಿರಿ ಅಂತ ದೇವ್ರಿಗೆ ಹೇಳಿ ಹಾ, ಇಟ್ಟಿದೆ. ಸರಿ. ಈಗ ಅದು ಕೂಡ ಕೊಡ್ತೀನಿ ಎಲ್ಲಾರ್ಗೆ. ಆಯ್ತು. ಅದು ಜೊತೆಗೆ ನಮ್ದು 1 time ಪ್ರಸಾದ ಫ್ರೂಟ್ಸ್, ಹ್ಮ್, ಹ್ಮ್. ಸ್ವಲ್ಪ ಫ್ರೆಶ್ ಮಿಲ್ಕ್ ಇಂದ ಹ್ಮ್. ಚೀಸ್ ರೆಡಿ ಮಾಡಿ ಅದು ಮಿಕ್ಸ್ ಮಾಡಿ ಪ್ರಸಾದ ನೈವೇದ್ಯ ಕೊಡ್ತೀನಿ, ಆಗುತ್ತೆ. ನೈವೇದ್ಯ. ಅದು ಕೂಡ 1/4 ಗಂಟೆ ಬಿಟ್ಟು ಹ್ಮ್. ತಕೊಂಡು ನಾವೇ ಹಾ, ಆಯ್ತು. ನೀವ್ ಏನ್ ಮಾಡ್ತೀರಾ ಮಾಡಿ ನಮ್ಗೆ ಸೇವನೆ ಇದು ಒಂಥರ ಮಾಡ್ಬೇಕು. ಪುಣ್ಯ ಸರ್ ಇದು ನಮ್ಗೆ. ಅದು ಕೂಡ ಅದಕ್ಕೆಲ್ಲ ನಿಮಗೆ ಆಗಿದೆ. ಸಿಗತ್ತೆ, ಅಲ್ಲ. ಸ್ವಲ್ಪ ಕಾಯಿಸ್ಬೇಕು. ಹೌದು. ಇಡೀ ಕರ್ನಾಟಕದಲ್ಲಿ ಹಾ. ಅದರಲ್ಲೂ ಸಾಂಸ್ಕೃತಿಕ ನಗರ ಮೈಸೂರಿನಲ್ಲಿ ಹೌದು. ಭಗವಂತ 2000 ಇಲ್ಲಿ ಪ್ರತಿಷ್ಠಾಪನೆ ಆಗಿ ಬಂದಿರೋದು ನಮ್ಮ ಭಕ್ತಾದಿಗಳ ಪುಣ್ಯ. ಪುಣ್ಯ. ಹೌದು. ಅದಕ್ಕೂ ಈಗ ಅಲ್ಲಿ ಡೈರೆಕ್ಟ್ ಆಗಿ ಹೋಗಕ್ ಆಗಲ್ಲ. ನಿಜ, ಖಂಡಿತ. ಹುಬ್ಳಿ, ಬೆಂಗಳೂರು ಅಂಡ್ ಮೈಸೂರು. ಮೈಸೂರು. ಮತ್ತೆ ಈ ವರ್ಷ ರಥಯಾತ್ರೆಗೆ ಮಹಾರಾಜ ಜೊತೆಗೆ ನಮ್ಮ ಹಿರಿಯ MLA ಶ್ರೀವತ್ಸ ಸರ್ ಹಾ. ಬರಕ್ಕೆ ಒಪ್ಪಿದ್ದಾರೆ. ಹೌದಾ? ಹಾ, ಹಾ, ಸರಿ ಸರಿ. ಸೊ ಹಾ. ಮುಂದಿನ ವರ್ಷ ಮಹಾರಾಣಿ ಕೂಡ ಬಂದು ಹಾ, ಇಲ್ಲಿ ಹಾ, ಹಾ. ಪೂಜೆ ಮಾಡಿ ಬಂದಿದ್ರು ಈಗ 2 ವರ್ಷದಿಂದ ಬಂದಿದ್ರು. ಹೌದಾ? ರಥಯಾತ್ರೆ ಇನಾಗ್ರೇಷನ್ ಮಾಡಿ ಹೋಗಿದ್ದಾರೆ ಮಹಾರಾಣಿ. ಆಯ್ತು. ಈ ವರ್ಷ ಜಾಸ್ತಿ ಬರ್ತಾರೆ ಜನ. ದಯವಿಟ್ಟು ನಿಮ್ಮ ಚಾನೆಲ್ ಥ್ರೂ ಅಲ್ಲಿ ಎಲ್ಲರಿಗೂ ಖಂಡಿತ ಹೇಳಿ ಸರ್, ಖಂಡಿತ. ಬರಲಿ ಅಂತ. ಹಾ. ಮತ್ತೆ ರಥಗೆ ಹೆಂಗೆ ಈ ಕಡೆ ಬಿದ್ದನಪುರ ಮೇನ್ ರೋಡ್ ಮೇಲೆ ಹೋಗಿ ಹಾ, ಅಲ್ಲಿ ಗೌತಾಳ ಬೀಚ್, ಹಾ, ಹಾ. ಅಲ್ಲಿ ಲೆಫ್ಟ್ ಅಂತ ತಕೊಂಡು ಚಾಮುಂಡಿಪುರ ಸರ್ಕಲ್, ಅಲ್ಲಿ ತನಕನೂ ಹಾ, ಅಲ್ಲಿಂದ ಮತ್ತೆ 1.5 ಮತ್ತೆ ಕಿಲೋಮೀಟರ್. ಅಲ್ಲಿ ಸ್ವಲ್ಪ- ತನಕನೂ ಯಾತ್ರೆ ಹಾ, ಆಗುತ್ತೆ. ಹಾ. ಸರ್ಕಲ್ ರಥಯಾತ್ರೆ. ಮಧ್ಯೆ ಕ್ರಾಸ್ ರೋಡ್ ಅಲ್ಲಿ ಬಂದು ಹಾ, ಹಾ, ಹಾ. ಸಾರ್ವಜನಿಕ ಹಾಸ್ಟೆಲ್ ರೋಡ್ ಅಲ್ಲಿ ವಾಪಸ್ ಬಂದು ಅಲ್ಲಿ ಒಂದು ಲೈಬ್ರರಿ ಪಾರ್ಕ್ ಇದೆ. ಪಾರ್ಕ್ ಇದೆ. ಹಾ, ಹಾ. ಆ ಪಾರ್ಕ್ ಅಲ್ಲಿ ಟೆಂಟ್ ಅಲ್ಲಿ 8 days ಸ್ಟೇ ದೇವರಲ್ಲಿ. ಓ, ಸರಿ ಸರಿ. ಹಾ. ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಯಾವ ಟೈಮ್ ಬೇಕು ಬಂದು ದರ್ಶನ ಮಾಡ್ಬೇಕು. ಹಾ. ಓಪನ್ ಅಲ್ಲಿ ಥಿಯೇಟರ್ ಹದಿನಾರರಿಂದ ಆಚೆಗೆ ಅಲ್ಲಿ 10 ದಿವಸ ಅಲ್ಲಿ ಇರುತ್ತೆ ಅಲ್ಲೇ ಪಬ್ಲಿಕ್ ಇರುತ್ತೆ. ಹಾ, ಸರಿ. ಪೂಜೆಗಳೆಲ್ಲ ಅಲ್ಲೇ ನಡೆಯುತ್ತೆ. ನಡೀತದೆ. 8 days. ದೇವಸ್ಥಾನದಲ್ಲಿ ಏನಿರಲ್ಲ, ಅಲ್ಲಿ ಡೈರೆಕ್ಟ್ ಆಗಿ ಅಲ್ಲಿಗೆ ಫುಲ್ ಬರ್ಬೋದು. ಜಗನ್ನಾಥಗೆ ಓಪನ್ ಥಿಯೇಟರ್ ಓಪನ್ ಆಗುತ್ತೆ ಅಲ್ಲಿ. ಹಾ, ಸರಿ. ಕಲ್ಚರಲ್ ಪ್ರೋಗ್ರಾಮ್, ಪ್ರಸಾದ್, ಫುಲ್ ಡೇ, ಪೂಜಾ, ಫಂಕ್ಷನ್. ಎಷ್ಟು ದಿನ ಅಂತ ಹೇಳಿದ್ರಿ ಸರ್? 8 days ಅಲ್ಲಿ. 8 ದಿನ. ಮತ್ತೆ 8ನೇ ದಿನ ಸೇಮ್ ರೂಟ್ ಅಲ್ಲಿ ವಾಪಸ್. ಓ, ಒಳ್ಳೇದು. ವಾಪಸ್ ಬಂದ್ಮೇಲೆ ಹ್ಮ್. ಇಲ್ಲಿ ಮಹಾಲಕ್ಷ್ಮಿ ಹಾ. ಜಗನ್ನಾಥ ದೇವರಿಗೆ ಒಳಗೆ ಬಿಡಲ್ಲ. ಮಹಾಲಕ್ಷ್ಮಿ ಜಗನ್ನಾಥ ದೇವ್ರಿಗೆ ಒಳಗಡೆ ಬಿಡಲ್ವಾ? ಸೀಟ್ ಬಿಡಲ್ಲ. ಕೋಪಿಸ್ಕೋತಾರೆ. ಅಷ್ಟು ದಿನ ಹೋಗಿದ್ದೀರಾ? ಇಲ್ಲ, ನೀವು ಅಣ್ಣ, ತಮ್ಮ, ತಂಗಿ ಎಲ್ಲರೂ ಹೋಗಿದೆ, ನಾನ್ ಬಂದಿಲ್ಲ. ನಮಗೆ ಬಿಟ್ಟು ಹೋಗಿದೆ. ಓ, ಸರಿ. ಏನಕ್ಕೆ ಅಂತ ಹಾ. ಆಕ್ಚುಲಿ ಆ ಕೋಪ.
ಆ 8 ಡೇ ಸ್ಟೇ ಒಳಗಡೆ ಕೂಡ ಒಂದಿನ ಹೋಗಿ ಅಲ್ಲಿ ಗಲಾಟೆ ಮಾಡಿ ರಥಗೆ ಓಡಿ ಒಂಚೂರು ಡ್ಯಾಮೇಜ್ ಮಾಡಿ ವಾಪಸ್ ಬರ್ತದೆ ಹೌದಾ ಮಹಾಲಕ್ಷ್ಮಿ ಅವರೇ. ಮಹಾಲಕ್ಷ್ಮಿ ಹಾ ಅದು ಒಂದು ಡೇಟ್ ಇದೆ ನೋಡಿ, ಹೆರಾ ಪಂಚಮಿ ನಮ್ಮ ಇನ್ವಿಟೇಷನ್ ಅಲ್ಲಿ ಆ ಡೇಟ್ಗೂ ಸರಿ ಬರ್ತೀವಿ. ನಿಮ್ಮ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ನಾವು ಖಂಡಿತ ಹ್ಮ್. ಬರ್ತೀವಿ. ಭಗವಂತ ಕರ್ಸ್ಕೊಂಡ್ರೆ ಖಂಡಿತ ನಾವು So, ಈಗ ಜಗನ್ನಾಥ ಏನ್ ಮಾಡ್ತಾರೆ, ರಥ ಮೇಲೆ ಮೇನ್ ರೋಡ್ ಅಲ್ಲಿ ಕೂರಿಸ್ತದೆ ಪಾಪ, ಬೇರೆ ದಾರಿನೂ ಇಲ್ಲ. ಏನ್ ಮಾಡಕ್ಕಾಗಲ್ಲ. ಆ ಈವ್ನಿಂಗ್ ಮಾಮೂಲಿ ದರ್ಶನ ಅಲ್ಲಿ ರೋಡ್ ಅಲ್ಲಿ. ಹೊರಗಡೆ ಹೊರ್ಗಡೆ ಸೆಕೆಂಡ್ ಡೇ 25th ನಮ್ಮ ಇನ್ವಿಟೇಷನ್ ತಗೊಳ್ಳಿ, ಡೇಟ್ ಇದೆ 25th ಜುಲೈ. ಸುನಾವೇಶ ಗೋಲ್ಡ್ ಅಟೈರ್ ಕುತ್ಕೊಂಡು ಬೋರೋ ಜಿಗೋಟಿಗೂ ಬೋರೋ ಗೋಲ್ಡ್ ಹಾಕೊಂಡು ಫುಲ್ ಜಮ್ ಒಂದು ದರ್ಶನ ಕೊಡುತ್ತೆ 7 o'clock. ಸರಿ ಸರಿ ನಮ್ಮವ್ರು ಹೇಳತ್ತೆ ಆ ಟೈಮಲ್ಲಿ ಏನ್ ಕೇಳ್ತೀರಾ ಅದನ್ನೇ ಗ್ಯಾರಂಟಿ ಸಿಕ್ಕತ್ತೆ. ಸರಿ ಸರಿ ಅದೊಂದು ಸಮಯ. ಚಾರಿಯಟ್ ಗೋಲ್ಡನ್ ಚಾರಿಯಟ್ ನಾವು ಯಾಕಂದ್ರೆ 360 days ಇಲ್ಲಿ ಜಗನ್ನಾಥ ಮ್ಯಾಕ್ಸಿಮಮ್ ಖುಷಿ ಇರೋದು ಆ ಟೈಮಲ್ಲಿ. ಒಂದು ದಿನ ಸುನಾವೇಶ 2 ದಿನ ಸುನಾವೇಶ ಆ ದಿನ ಸರಿ 25th ಈವ್ನಿಂಗ್ 25th ಈವ್ನಿಂಗ್. ಸರಿ ಸರಿ 26th ಈವ್ನಿಂಗ್ ನಾನು ಇನ್ವಿಟೇಷನ್ ಅಲ್ಲಿ ಕೊಟ್ಟಿದ್ದೆ ಆ ಡೇಟ್. ಆಧಾರ ಪಣ, ಆಧಾರ ಮೀನ್ಸ್ ಓಟ, ಪಣ ಮೀನ್ಸ್ ಪಾನಕ. ಪಾನಕ ದೇವರು ಸ್ವಲ್ಪ ಪಾನ ಮಾಡ್ತಾರೆ. ಪಾನಕ ಹೊಟ್ಟೆಗೆ ಸೇವನ್ ಮಾಡಿ ಆ ಪ್ರಸಾದ ನಾವು ಏನ್ ಮಾಡ್ತೀನಿ, 4 ದೊಡ್ಡ ಮೊಟ್ಕ ಅಲ್ಲಿ ಪಾನಕ ಫುಲ್ ಮಾಡಿ ಪ್ರಸಾದ ಮಾಡಿಸ್ತೀನಿ ದೇವ್ರಿಗೆ. ಆಮೇಲೆ ದೇವರು ಇನ್ಸ್ಟ್ರಕ್ಷನ್ ಅಲ್ಲಿ ಓಡಿ ಭೂಮಿಗೆ ಹೋಗ್ಲಿ ಅಂತ ಎಲ್ಲ. ನಮಗೆ ಸ್ವಲ್ಪ ಇದು ಆಸೆ ಇರತ್ತೆ, ನಮ್ ಕೂಡ ಸಿಕ್ಕಿಲ್ಲ ಅಂತ, ಬಟ್ ಓಡಿ ಎಲ್ಲ ಭೂಮಿಗೆ ಹೋಗ್ಲಿ ಅಂತ. ಭೂಮಿಗೆ ಹೋಗ್ಮೇಲೆ ಇರೋದು ಪ್ರೇತಾತ್ಮಗಳಿಗೆ ಪ್ರೇತಾತ್ಮಗಳಿಗೆ ಅದು ಸಿಕ್ಕತ್ತೆ ಸೇವನೆ ಮಾಡಕ್ಕೆ. ಪ್ರೇತಾತ್ಮಗಳಿಗೆ ಮೋಕ್ಷ ಮುಕ್ತಿ ಸಿಕ್ಕತ್ತೆ. ಮುಕ್ತಿ ಸರಿ ದೇವರು ಒಂದ್ ಡೇಟ್ ಕೊಟ್ಟಿದೆ, ಈ ಡೇಟ್ಗೂ ಕಾಯಿಸ್ಕೊಂಡು ಸುಮ್ನೆ ಇರ್ಬೇಕು, ಯಾರಿಗೆ ತೊಂದರೆ ಕೊಡಬಾರ್ದು, ನೀವು ಕೂಡ ಬೇಜಾರಾಗಬಾರ್ದು, ನಿಮಗೆ ಮುಕ್ತಿ ಕೊಡ್ತೀನಿ ಈ ದಿನ ಮಾತ್ರ. ನೋಡಿ ಅಲ್ವಾ. ಸೊ ಲಕ್ಷ್ಮೀನಾರಾಯಣ ಜಗಡ ಹೆಸರಿಗೆ ಕೇಸರಿಗೆ ಮುಕ್ತಿ ಕೊಡೋದು ಮೇನ್ ಕೆಲಸ ನಮ್ ದೇವ್ರಿಗೆ ಅದು. ಹೌದು. ಅದ್ ಮುಗಿಸ್ಮೇಲೆ 27th ನೀಲಾದ್ರಿ ಬೀಜೆ. ಜಗನ್ನಾಥ ದೇವಸ್ಥಾನಕ್ಕೂ ನೀಲಾದ್ರಿ ಹೇಳತ್ತೆ. ನೀಲಾ ಮೀನ್ಸ್ ಬ್ಲೂ ಕಲರ್, ಅದ್ರಿ ಮೀನ್ಸ್ ಪಹಾಡ್. ನಮ್ ಪುರಿ ದೇವಸ್ಥಾನ ಅಷ್ಟು ಉದ್ದ ಇದೆ, ಹೌದು ದೊಡ್ಡದಾಗಿದೆ. ಅದು ನೋಡೋ ಟೈಮ್ ಗೋಪುರ ತುಂಬಾ ದೊಡ್ಡದಾಗಿದೆ. ಹೌದು ಸಿಕ್ಕಿ ಜನಗಳದು ಟೋಪಿ ಇದು ಆರ್ ಬಿಡುತ್ತಾ. ಹೌದು ಗಾಳಿಗೆ ಪಗಡಿ ಕೂಡ ಬಿದ್ದು ಬಿಡುತ್ತೆ. ನಿಜ ನಿಜ. ಅದಕ್ಕೆ ಅದು ನೀಳಾದ್ರಿ ಹೇಳತ್ತೆ. ನೀಳಾದ್ರಿ ಬೀಜೆ, ನೀಳಾದ್ರಿ ಒಳಗೆ ಜಗನ್ನಾಥ ಎಂಟ್ರಿ. ಅವಾಗ ಒಂದ್ ಮಟ್ಕಾಯಲ್ಲಿ ರಸಗೋಲ ತಕೊಂಡು ಮಹಾಲಕ್ಷ್ಮಿಗೆ ಕೊಟ್ಬಿಟ್ಟು ಸೈಲೆಂಟ್ ಇರು ನಾನು ಬರ್ತೀನಿ ಅಂತ ಹೇಳಿ ಒಳಗೆ ಎಂಟ್ರಿ ಮಾಡ್ತಾರೆ. ಇದು ಮುಗಿತು ವರ್ಷದ ಸಮಾಚಾರ. ಇದು ಮತ್ತೆ ಇದು ಅನ್ವಯಿಸ್ಬೇಕು ಅಂದ್ರೆ 1 year ಕಾಯಿಸ್ಬೇಕು. 1 year ನೋಡ್ಬೇಕು. ಹೌದು. ಮತ್ತೆ ನೆಕ್ಸ್ಟ್ ಇಯರ್ ಇದಾದ್ಮೇಲೆ ನೆಕ್ಸ್ಟ್ ಮುಂದಿನ ವರ್ಷಕ್ಕೆ ಕಾಯ್ಬೇಕು. ಹಾ ವರ್ಷ ಪೂರ್ತಿ ನಮ್ದು ಮಾಮೂಲಿ ಪೂಜೆಗಳಿರುತ್ತೆ. ಆದ್ರೆ ವಿಶೇಷ ನಮ್ಮ ಪಂಚಾಂಗ ಹಿಂದೂ ಧರ್ಮ ಸನಾತನ ಫಂಕ್ಷನ್ಗಳು ಕೂಡ ನಡೆಯುತ್ತೆ. ವೈಕುಂಠ ಏಕಾದಶಿ, ಕೃಷ್ಣನ ಜನ್ಮಾಷ್ಟಮಿ, ಮಹಾಶಿವರಾತ್ರಿ, ಗಣಪತಿ, ಸೆಪ್ಟೆಂಬರ್ 4 ಸರಸ್ವತಿ ಪೂಜೆ. ಕೃಷ್ಣ ಜನ್ಮಾಷ್ಟಮಿ ಸೆಪ್ಟೆಂಬರ್ 4 ನಮ್ಗೂ ಭಾಷೋತ್ಸವ. ಅವಾಗ ಕೂಡ ಗ್ರಾಂಡ್ ಆಗಿ ಮಾಡಿಸ್ತೀನಿ. ಯಜ್ಞ, ಯಜ್ಞಗಳು, ಹೋಮಗಳು, ಹವನಗಳು, ಕಲ್ಚರಲ್ ಪ್ರೋಗ್ರಾಮ್, ಪ್ರಸಾದ, ಭಜನ ಎಲ್ಲ ನಡೆಯುತ್ತೆ. ದಯವಿಟ್ಟು ಎಲ್ಲರಿಗೂ ಹೇಳಿ ಖಂಡಿತ ಸ್ವಲ್ಪ ಖಂಡಿತ ನಿಮ್ ಬರಕ್ಕೆ. ಕಡೆಯಿಂದ ಹಾ ಕೇಳ್ತಾ ಇದೀರಲ್ಲ, ಖಂಡಿತ ಜನಗಳು ಬಂದೇ ಬರ್ತಾರೆ. ಜಯ ಜಗನ್ನಾಥ್. ಎಲ್ಲಿಲ್ಲ ಸರ್, ದೇವ್ರನ್ನ ಹುಡ್ಕೊಂಡು ಬರಂತ ಪ್ಲೇಸ್ ಮಾಡಿದೀರಿ. ಈಗ ಮೈಸೂರಲ್ಲಿ ನಮ್ಗೆ ಅದೇ ಖುಷಿ ಆಗ್ತಾ ಇದೆ. ರೈಟ್ ಹೌದು, ಸೈಡ್ ಅದು ಹತ್ರದಲ್ಲೇ ಇದೆ ನಮ್ಗೆ. ಹತ್ರ ಮೈಸೂರಲ್ಲಿ ಎಲ್ಲೇ ಹೋದ್ರು ಸರ್ಕಲ್ ಅಲ್ಲಿ ಒಂದ್ 20 ನಿಮಿಷಕ್ಕೆ ನೀವು ಬರ್ಬೋದು. ಹೌದು. ಹೌದು. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ತುಂಬಾ ಥ್ಯಾಂಕ್ ಯು. ಪ್ಲೀಸ್ ಕೀಪ್ ಕಮಿಂಗ್. ನೀವ್ ಈ ರೀತಿ And, ದೇವಸ್ಥಾನ ನಿರ್ಮಾಣ ಮಾಡಿರೋದಕ್ಕೆ ನಿಮ್ಗೆ ತುಂಬಾ ತುಂಬಾ ಧನ್ಯವಾದಗಳು. ನಿಮ್ಮ ಮಾಧ್ಯಮದಲ್ಲಿ ಸ್ವಲ್ಪ ಏನೂ ಹೆಚ್ಚು ಜನರಿಗೆ ಮಾಹಿತಿ ಆಯ್ತು ಹೋಗ್ಲಿ. ಖಂಡಿತ ಖಂಡಿತ. ನೀವ್ ಬರ್ಲಿ. ಏನ್ ಹೇಳಿದೀರಾ ಅದನ್ನೇ ನಿಮ್ಮ ಮಾಧ್ಯಮದಿಂದ God bless. ಭಕ್ತಾದಿಗಳ ಆಕರ್ಷಣೆ ಇನ್ನ ಜಾಸ್ತಿ. ಹೆಚ್ಚಿಗಾಗಿ, ಹಾ. ಅದರಲ್ಲೂ ಸಭೆ ಸಮಾರಂಭಗಳು ನಿಮ್ಮ ಮುಖಾಂತರ ಆದಾಗ ಹೌದು ಭಗವಂತನ ಪ್ರೇರಣೆ ಭಕ್ತಾದಿಗಳು ಸಿಗುತ್ತೆ. ನಿಜ ನಿಜ. ಆಕರ್ಷಣಾ ಶಕ್ತಿ, ಹೌದು. ಎಲ್ಲ ವೈವಿಧ್ಯಮದ ಪೂಜೆ ಪುರಸ್ಕಾರಗಳೆಲ್ಲ ಸೇರಿ ಹೌದು ಎಲ್ಲರಿಗೂ ಒಳ್ಳೇದಾಗುತ್ತೆ. ಹೌದು. ಸರ್ವೇ ಜನ ಸುಖಿನೋ ಭವಂತು. ಜಯ ಜಗನ್ನಾಥ್. ಜೈ ಜಗನ್ನಾಥ್. ಥ್ಯಾಂಕ್ ಯು ಸೋ ಮಚ್. ನಮ್ದು
ಮಾಧವ ಹೆಸರು ಲೋಕನಾಥೇಶ್ವರ. ಲೋಕನಾಥೇಶ್ವರ. ಪುರಿ ಜಗನ್ನಾಥ ಪೀಠದಲ್ಲಿ ಒಬ್ರು ಮಾಧವ್ ಕೂಡ ಲೋಕನಾಥೇಶ್ವರ ಅಂತ ಹೆಸರಲ್ಲಿ ತುಂಬಾ ಫೇಮಸ್. ಮತ್ತೆ ನಮ್ಮ ಮಾಧವ ಲೋಕನಾಥೇಶ್ವರ ಅಂತ ಅಂದ್ರೆ ಅದು ಶಿವನ್ ಸಂಬಂಧಪಟ್ಟ ಶಿವನೇ. ಈಶ್ವರ, ಕೊನೆಗೆ ಈಶ್ವರ. ಹೌದೌದೌದು. XYZ ಹಾಕೊಂಡು ಕೊನೆಗೆ ಈಶ್ವರ ಇರತ್ತಂದ್ರೆ ಶಿವ. ಶಿವ, ಹೌದು, ಖಂಡಿತ. ಲೋಕನಾಥೇಶ್ವರ. ಶಿವನ ಆಯ್ತು 64 ಅವತಾರ ಇದು. ಹೌದೌದು. ಫಸ್ಟ್ನೇ ಅವತಾರ ಈ ಕಾಲಭೈರವೇಶ್ವರ. ಶಿವ ಕಾಳಭೈರವೇಶ್ವರ ಮೊದಲನೇ ಅವತಾರ. ಈಶ್ವರಿಗೂ ಹಾ, ಮಹಿಮೆ ಹಾ. ಮಿರಾಕಲ್ಸ್ ಹ್ಮ್. ತುಂಬಾನೇ ಆಗಿದೆ. ಹೌದಾ? ಹ್ಮ್. ಸರಿ. ಒಬ್ರು ಹುಡುಗಿ ಹ್ಮ್. 12 ವರ್ಷ ಮದುವೆ ಆದ್ಮೇಲೆ ಕೂಡ ಹ್ಮ್. ಕನ್ಸೀವ್ ಆಗ್ತಾ ಇಲ್ಲ, ಪ್ರೆಗ್ನೆಂಟ್ ಆಗ್ತಿಲ್ಲ, ಅವ್ರಿಗೆ ಗರ್ಭಿಣಿ ಆಗ್ತಾ ಇಲ್ಲ ಅಂತ. ಗರ್ಭಿಣಿ ಆಗ್ತಿಲ್ಲ. ಅವ್ರ ಕನಸಿಗೆ ನಮ್ಮ ಹೆಸರು ಬಂದಿದೆ. ಹೌದಾ? ಇಲ್ಲಿಗೆ ಬಂದು ಹಾ, ಹಾ. ಪೂಜೆ ಮಾಡಿಸಿ, ಅಭಿಷೇಕ ಮಾಡಿ ಅಭಿಷೇಕ ಮಾಡಿಸಿ. ನಿಮ್ ಮನಸ್ಕಾಮನ ಪೂರ್ಣ ಆಗುತ್ತೆ. ನಂಬಿಕೆನೇ ದೇವ್ರು. ನಂಬಿಕೆ, ಹೌದೌದು. ಇಲ್ಲ, ಅವ್ರು ಬಂದು ನೆಕ್ಸ್ಟ್ ಟೈಮ್ ಸ್ಟಾರ್ಟ್ ಮಾಡಿದೆ. ಹಾ. ನೆಕ್ಸ್ಟ್ ಈಗ ವೀಕಿಗೆ ಗರ್ಭಿಣಿ ಅವ್ರಿಗೆ ಆಗಿದೆ. ಹಾ, ಹ್ಯಾಪಿ ನ್ಯೂಸ್ ಬಂದಿದೆ. ಈಗ ಹ್ಯಾಪಿ ಒಂದು ಮಗಳಿಗೂ ಅಮ್ಮ 2 ತಿಂಗಳು ಆಯ್ತು. ಸರಿ. ಹ್ಮ್. ಕ್ವಾರಂಟೈನ್ ಟೈಮ್ ಅಲ್ಲಿ, ಅದ್ರಲ್ಲೂ ನೀವು ಕೊರೋನಾ ಟೈಮ್ ಅಲ್ಲಿ ನೀವು ದೇವಸ್ಥಾನ ನಿರ್ಮಾಣ ಮಾಡಿದರೆ ಹೌದು. ಮೇಡಮ್ ಬರೀ miracle ದೇವಸ್ಥಾನ ರೆಡಿ ಆಗಿದೆ. ಹೌದು. ಅಲ್ಲಿ ವಿಗ್ರಹ ಒಡಿಶಾ ಅಲ್ಲಿ ರೆಡಿ ಐತೆ. ಹಾ, ಅಲ್ಲಿಂದ ಬರ್ಬೇಕು, ಇಲ್ಲಿ ಪ್ರತಿಷ್ಠಾಪನೆ ಆಗ್ಬೇಕು. ಹಾ, ಹಾ. ಆ- ವಿಗ್ರಹನ ಅಲ್ಲಿ ಹೌದೌದು. ಇಲ್ಲಿ ರೆಡಿ ಮಾಡಕ್ ಆಗಲ್ಲ. ಹಾ. ದೇವರ ಮರದ ಮತ್ತೆ ವಿಗ್ರಹಗಳು ಅಲ್ಲಿ ಆ ಸಮಾಚಾರದಲ್ಲಿ ನಾವು ಎಲ್ಲ ತುಂಬಾ ಟೆನ್ಷನ್ ಅಲ್ಲಿ ಹೆಂಗೆ ಮಾಡ್ಬೇಕು, ಏನ್ ಮಾಡ್ಬೇಕು. ಟ್ರೈನ್ ಅಲ್ಲಿ ದೇವರಿಗೆ ಒಂದು ಅಪ್ಪರ್ ಬರ್ತ, ನಮ್ಮೂರು ಜೊತೆಗೆ ಬರೋರ್ಗೆ ಲೋವರ್ ಬರ್ತ ಸೆಕೆಂಡ್ AC ಅಲ್ಲಿ ನಾವು ಮಾಡಿದ್ದೇವೆ. ಸರಿ, ಒಳ್ಳೇದಾಯ್ತು. ತಿಟ್ಟಿ ಬಂದು ಹಾ, ಲಗೇಜ್ ಅಲೌ ಮಾಡಲ್ಲ ಅಂತ. ಹಾ, ದೇವ್ರಿಗೆಲ್ಲ ಅದು. ಅವಾಗ ನಮಗ್ ಫೋನ್ ಮಾಡಿದೆ. ನಾವು ಆಕ್ಚುಲಿ ಡಿಪಾರ್ಟ್ಮೆಂಟ್ ರೈಲ್ವೆ Executive. ಡಿಪಾರ್ಟ್ಮೆಂಟ್ Executive. ಹೌದು. Retired. ಕೊನೆಗೆ ಕ್ಲಾಸ್ 1 ಆಗಿ ರಿಟೈರ್ಡ್ ಆಗಿದ್ರೆ. ಸರಿ. ಅದಕ್ಕೆ ನಾವು ಫಸ್ಟ್ ನಮ್ ಪರಿಚಯ ಕೊಟ್ಟಿಲ್ಲ ಟಿಟಿಗೆ. ಹಾ, ಹಾ. ಅವ್ರ ಮಾತು ಹೌದು. ಟೈಮ್ಗೆ ಹಾ, ಹಾ. ನಾನು ಹೇಳಿದೆ, ಹ್ಮ್. ಆ ಲಗೇಜ್ ಅಲ್ಲಿ ಯಾರು ಇದ್ರೆ ಗೊತ್ತಾ? ಹಾ. ಇಲ್ಲ, ಲಗೇಜ್ ಅನ್ಕೊಂಡಿದ್ದಾರೆ ಇರೋದು. ಜಗನ್ನಾಥ ದೇವರು, ಜಗನ್ನಾಥ ಬಲಭದ್ರ ಸುಭದ್ರ ಸುದರ್ಶನ ದೇವರು ಹಾ, ಹಾ, ಹಾ. ಹ್ಯಾಪಿ ಕುಂತಿ ಇರ್ತಾರೆ ಅದ್ರ ಒಳಗಡೆ. ಹೌದು. ನಿಮ್ಗೆ ಶಕ್ತಿ ಇರತ್ತೆ ಅಂದ್ರೆ ಹ್ಮ್. ಎತ್ಕೊಂಡು ಕೆಳಗಡೆ ಇಡಿ, ಎಣ್ಸಿ. ಹಾ. ಇಳ್ಸಿ. ಆದಿವಾಸಿ ಆಮೇಲೆ. ಅದು ಅವ್ರ ಕರ್ಮಗಳವೆಲ್ಲ ಅಲ್ವಾ? ಆಮೇಲೆ ಏನಾಗುತ್ತೆ ನಿಮಗೆ ಗೊತ್ತಿರಲ್ಲ ಸರ್, ಅವ್ರಿಗೂ ಗೊತ್ತಿರಲ್ಲ. ಅವಾಗ ಅವ್ರು ನಮಸ್ತೆ ಮಾಡಿ ಹಾ. ಸೀದಾ ಹೌದು. ಓಕೆ. ಹೌದು. ಯಶವಂತಪುರ ರೈಲ್ವೆ ಸ್ಟೇಷನ್ ಬಂದ್ಮೇಲೆ ಹೆಂಗೆ ತಗೊಂಡ್ ಬರ್ಬೇಕು, ಎಲ್ಲಾ ಕಡೆ ನಕ್ಕ ಬಂದಿ. ಹಾ, ಕೊರೋನಾ. ಕೊರೋನಾ ವೆಹಿಕಲ್ಸ್ ನಾಟ್ ಪಾಸಿಂಗ್ ದಿಸ್ ದಟ್ ಅಂಡ್ ಆಲ್. ಪಾಪ. ನಾವು ಅವಾಗ ರೈಲ್ವೆ ಕಂಟೋನ್ಮೆಂಟ್ ಅಲ್ಲಿ ಜಾಬ್, ನಮ್ಮ ಕಾರ್ ತಗೊಂಡು ಬಂದಿ ಸೀದಾ. ಹಾ, ಅಲ್ಲಿಗೆ. ಹಾ. ನಾನು ಹೇಳ್ದೆ ಪ್ಯಾಕೆಟ್ಸ್ ಓಪನ್ ಮಾಡಿ, ದೇವ್ರು ಹಿಂದ್ಗಡೆ ಸೀಟಲ್ಲಿ ಹಾ, ಆರಾಮಾಗಿ ಬಂದ್ರಿ. ಅವರು ಜಗನ್ನಾಥ್ ಬಲಭದ್ರ ಸುಭದ್ರ ಜೊತೆ ಸುದರ್ಶನ ಈ ಸೀಕ್ವೆನ್ಸ್ ಅಲ್ಲಿ ಕೂತ್ಕೊಳ್ಳಿಲ್ಲ ಆರಂಭವಾಗಿ. ಹಾ, ಹಾ. ಆಮೇಲೆ ನಾವೇ ಡ್ರೈವರ್, ಸಾರಥಿ ಅವಾಗ. ಸರಿ, ಹಾ. ಸರಿ. ನೀವೇ ಕರ್ಕೊಂಡ್ ಬಂದ್ರಿ. ಅಲ್ಲಿಂದ ಸ್ಟಾರ್ಟ್ ಮಾಡಿದೆ. ಸರಿ. ಬೆಂಗಳೂರಿಂದ. ಅಷ್ಟನಕ್ಕ ಹಾ. ಯಾರು ಓ. ರೈಲ್ವೆ ಡಿಪಾರ್ಟ್ಮೆಂಟ್ ಹ್ಮ್. ಹಿಂದ್ಗಡೆ ಏನು ಹ್ಮ್. ನೋಡಿ. ನಮಸ್ಕಾರ. 8 ರೂಪಾಯಿ ಅಲ್ಲಿ ಇಟ್ಟಿದೆ. ಪಾಪ. ಹೌದು. ಹಾ. ಈ ತರ ಮೈಸೂರು ರೀಚ್ ಆಗಿದೆ. ಮೈಸೂರಲ್ಲಿ ಇನ್ನು ಲಾಕ್ಡೌನ್ ಐತೆ. ಕೊರೋನಾ ಇಡೀ ಇಂಡಿಯಾಲಿ ಇದೆ. ಇಂಡಿಯಾಲಿ ಕೊರೋನಾದು ಇದು ಇದೆ. ಹಾ, ಹೌದು. ಬರೀ ಲಾಕ್ಡೌನ್ ಹೋಗಿದೆ ಇತ್ತೆ. ಮೈಸೂರು ಮತ್ತೆ ಗುಲ್ಬರ್ಗ 2 ಟೌನ್ ಅಲ್ಲಿ ಕರ್ನಾಟಕ ಅಲ್ಲಿ ಯಾವಾಗ ಹೌದೌದು. 30th ಜೂನ್ ದೇವರು ರೀಚ್ ಆಗಿದೆ ಮೈಸೂರು. 31st ಜುಲೈಗೂ ಕರೋನಾ ಲಿಫ್ಟ್ ಆಗಿದೆ. ಹೌದಾ? ಜಾಸ್ತಿನೇ ಆಯ್ತು. ಇದು ಎಲ್ಲ ಮಿರಾಕಲ್ಸ್. ಏನು? ಮತ್ತೆ ಹಾ. ಸೇಮ್ ಫಾಸ್ಟ್ ವೀಕ್ ಅಲ್ಲಿ ಹ್ಮ್. ಸ್ಟಾರ್ ಆಫ್ ಮೈಸೂರು ಅವ್ರಿಗೆ ಮನೆಗೆ ಬಂದು ಹಾ, ಫುಲ್ ಫೋಟೋ ತಕೊಂಡು ಹಾ, ಹಾ. ಸ್ಟಾರ್ ಆಫ್ ಮೈಸೂರಲ್ಲಿ ಪಬ್ಲಿಷ್ ಮಾಡಿದೆ. ಹೌದು, ಸರಿ. ಹಾ. ಪಬ್ಲಿಸಿಟಿ ಅನ್ಕೊಟ್ಟಿದ್ದೀರಿ, ಪ್ರಚಾರ ಅಲ್ಲ. ಮತ್ತೆ ಪ್ರತಿಷ್ಠಾಪನೆಗೆ ಡೇಟ್ ಹ್ಮ್. ಜುಲೈ 1st ಇಂದ ಆಗಸ್ಟ್ 31st ಗಂಟೆಗೆ. ಓ, ಎಲ್ಲ. ಜನ್ಮಾಷ್ಟಮಿಗೂ ನಮ್ಗೆ ಕೃಷ್ಣ ಜನ್ಮಾಷ್ಟಮಿ ಕೃಷ್ಣ ದಿವಸನೇ ಮಾಡಿ. ಜನ್ಮಾಷ್ಟಮಿ ದಿನ ಹಾ, ಓಪನ್ ಮಾಡಿ. ನಮಗೆ ಫುಡ್ ಆಗಿದೆ. ಹಾ, ಮಾಡಿ. ಅದಕ್ಕೆ ದೇವರು ಒಟ್ಟಿಗೆ ಅಲ್ಲಿ ನಮ್ಮನೆ ಅಲ್ಲಿ ಹಾ, ಹಾ. ನೀವ್ ಪುಣ್ಯವಂತ್ರಿ ಸರ್. ಭಗವಂತ ಮೇಲೆ ಆಗಿದೆ ಅಂದ್ರೆ ಇದೆಲ್ಲ ಯಾವತ್ತೂ ಆಗಲ್ಲ ಅಲ್ಲ. ಜಯ ಜಯ. ಅದು ಮತ್ತೆ ಅವಾಗ ಪ್ರತಿಷ್ಠೆ. ಈಗ ಇಲ್ಲಿ ನಮ್ಮ ಜಗನ್ನಾಥಗೆ ಹ್ಮ್. ನಮ್ಮ ಒಡಿಶಾ ಬೆಂಗಾಲಿ ನಾರ್ತ್ ಇಂಡಿಯನ್ ಬಿಟ್ರೆ ಹಾ. 80% ಕರ್ನಾಟಕ ಜನಗಳು ಬರ್ತಾರೆ. ಹಾ, 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 ಹಾ. ಹೌದೌದು, ಹೌದೌದು. ಇಲ್ಲ, ಇನ್ನ ದೇವ್ರು
ಪ್ರಸಿದ್ಧ ಆಗ್ತಾ ಸ್ಟಾರ್ಟಿಂಗ್ ಅಲ್ಲಿ ನಾವು ಮೆಜಾರಿಟಿ ಆಗಿ ಇತ್ತೆ ಒಡಿಶಾ ಅವರು, ಈಗ ಮೈನಾರಿಟಿ ಯಾಕಂದ್ರೆ ಬಂದವರು ಜಾಸ್ತಿ. ಒಂದು ಸಮಯ ಬೇಕಲ್ಲ ಎಲ್ಲ ಅವರು ಸೇರಿ ಎಲ್ಲ ಅವರೇ ಕರೆಸ್ಕೊತಾರೆ. ಹೌದು, ಖಂಡಿತ ಅವರೇ ಕರೆಸ್ಕೊತಾರೆ. ತುಂಬಾ ತುಂಬಾ ಧನ್ಯವಾದಗಳು ಸರ್, ಇಷ್ಟೊಂದು ಮಾಹಿತಿ ಜಯ ಕೊಟ್ಟಿದ್ದಕ್ಕೆ. ಜಗನ್ನಾಥ, ಜಯ ಜಗನ್ನಾಥ. ನಿಮ್ಗೂ ಒಳ್ಳೇದಾಗ್ಲಿ, ಭಗವಂತನ ಆಶೀರ್ವಾದ ಪ್ರತಿಯೊಬ್ಬರು ಇರ್ಲಿ ಅಂತ. ಎಲ್ಲರೂ ನಿಮ್ಮ ವಾಹಿನಿ ಬಹಳ ಸಕ್ಸಸ್ ಘನಶ್ಯಾಮ್ ಪ್ರಧಾನ್, ಘನಶ್ಯಾಮ್ ಪ್ರಧಾನ್, ಗಣೇಶ ಪ್ರಧಾನ್. ಮ್ಯಾನೇಜಿಂಗ್ ಟ್ರಸ್ಟಿ. ಜಿ ನಾನು ಎಂ ಗೋಪಾಲ್ ಕೃಷ್ಣ, ಗೋಪಾಲ್ ಮುಖ್ಯ ಸೇವಾ ಕಾರ್ಯಕರ್ತರು. ಸೇವಾ ಕಾರ್ಯಕರ್ತರು ದೇವಸ್ಥಾನಕ್ಕೆ ಪ್ರೆಸೆಂಟ್. ಇಲ್ಲಿಂದ ಏನಾದ್ರು ಪುರಿ ದರ್ಶನಕ್ಕೆ ಹೋಗಕ್ಕೆ ಇಷ್ಟಪಡ್ತಂದ್ರೆ ನಮ್ಮೂರು ದೇವಸ್ಥಾನ ಒಳಗಡೆ ಅರ್ಚಕ ರ್ಯಾಂಕ್ ಅಲ್ಲಿ ಒಬ್ರು ಇದ್ದಾರೆ ನಮ್ಮೂರು. ಇಲ್ಲಿ 3 ತಿಂಗಳು ಅರ್ಚಕ ಕೆಲಸ ಮಾಡಿ ವಾಪಸ್ ಹೋಗಿ ಅಲ್ಲಿ ದೇವಸ್ಥಾನ ಒಳಗಡೆ ಯಾರು ಹೋಗ್ಲಿ ಸುಲಭವಾಗಿ ಹ್ಯಾಪಿ ದರ್ಶನ, ಜೊತೆಗೆ ಆನಂದ್ ಬಜಾರ್ ಅಲ್ಲಿ ಪ್ರಸಾದ, ಸಿಗುತ್ತೆ. ಲೋಕಲ್ ಸೈಟ್ ಸೀಯಿಂಗ್, ಜೊತೆ ಕೋನಾರ್ಕ ಭುವನೇಶ್ವರ ಕೂಡ ನೋಡಿ ಕಂಫರ್ಟೇಬಲಿ ನೋಡಿ ವಾಪಸ್ ಬರ್ತಾರೆ. ಜಯ ನಮ್ಮ ಜಗನ್ನಾಥ. ಸ್ನೇಹಿತರು ಹೇಗೆ ಅಂದ್ರೆ, ನಾನು ಐ ವಾಸ್ ವರ್ಕಿಂಗ್ ಫಾರ್ ಶೆಡ್ನಾಗ್ ಮೈಸೂರು ಭುವನೇಶ್ವರ್. ಇಲ್ಲಿ ಭುವನೇಶ್ವರ್ ಅಲ್ಲ, ಮೈಸೂರಿನವರೇ. ಅಂದ್ರೆ ಭುವನೇಶ್ವರಲ್ಲಿ ಇದ್ರಲ್ಲ, ಅಲ್ಲಿ SPM ಅಲ್ಲಿ ಮ್ಯಾನೇಜರ್ ಆಗಿದ್ದೆ. ಅಲ್ಲಿ ಟ್ರಾನ್ಸ್ಫರ್ ಆಗಿದೆ. ಆವಾಗ ಇವರು ಬೈ ಅಚಾನಕ್ ಸ್ನೇಹಿತರಾದ್ರು. ಆಮೇಲೆ ಟಿಲ್ ಡೇಟ್ ಭಗವಂತನ ಕೃಪೆ ಸರ್, ನಿಮ್ಗೆಲ್ಲ ಒಂದಾಗಿರೋದಲ್ವಾ? ಅದೇ ಪ್ರತಿಷ್ಠಾಪನೆಗೆ ಮೊದ್ಲೇ ಪರಿಚಯ ಆಗಿದ್ದಾರೆ. ಅವಾಗಿಂದ ಎಲ್ಲಿ ಗಂಟೆಗೆ ಹೀಗೆ ಐತಿ ಸರ್ ನಿಮ್ ಬಾಬಾ. ಪ್ರತಿಷ್ಠಾಪನೆ. ಇದು ಪುರಿಯಿಂದಾನೇ ಬಂದಿದೆ ಅಂತ ಡೈರೆಕ್ಟ್ ಆಗಿ. ತ್ರಾಸ್. ಇದು ಛತ್ರಿ, ಇದು ಅಂಬ್ರೆಲಾ. So Maharaja will go, na? ಹಾ, So people will accompany. The Uh-huh. Mahamantris This will is accompany, umbrella. no? ದಿಸ್ ಇಸ್ ಅಂಬ್ರೆಲಾ. So This is only fixed type, just carrying people like this. ಜಸ್ಟ್ ಹಿಂಗ್ ಇಟ್ಕೊಂಡ್ ಬರೋದಷ್ಟೇ. umbrella, and this is called tras ಹಾ. because Mantri or Ah. Rajas will accompany with this, okay, no, this okay. type of. ಹಾ, ಹಾ. So this is so called tras. ನೀಟಾಗಿ ಪ್ಯಾಕ್ ಮಾಡಿದ್ದಾರೆ. ಪ್ಯಾಂಟ್ ಖುಲ್ಲಾವಳಿಯ. 3 ಇದೆಯಾ? ಇದು this will be taken in procession. ಹಾ, ಹಾ, ಹಾ. ಪ್ರವಾಸ ದೇಶ. So one 2 person in both will carry like this and go. ಹಾ, ಓಕೆ ಓಕೆ ಓಕೆ, ಗೊತ್ತಾಯ್ತು ಈಗ. ಇಲ್ಲಿ ನಮ್ ಸೈಡ್ ಅಲ್ಲಿ ಪುರಿ ಜಗನ್ನಾಥನ್ಗೆ ಯಾವ ರೀತಿ ಪೂಜೆಗಳನ್ನ ಮಾಡ್ತಾರೆ ಅಂತ ನಮಗ್ ಗೊತ್ತಿಲ್ಲ. ಸಾಮಾನ್ಯ ದೇವಾಲಯಗಳಲ್ಲಿ ನಡೆಯುವಂತ ಪೂಜೆಗಳೇ ಬೇರೆ, ಇದೇ ಬೇರೆ ಅಲ್ಲ ಇದು ಸರ್? ಬೇರೆ, ಇದು ಹೌದು, ಬೇರೆ. ಸ್ವಲ್ಪ ಡಿಫ್ರೆನ್ಸ್ ಇದೆ. ಇದನ್ನ ತ್ರಾಸ್ ಅಂತಾರೆ. Tras. Tras is a Sanskrit word. This is my favorite. ಓ, ಇದು ಸಪರೇಟ್ ಆಗಿ ತರಿಸ್ಕೊಂಡ್ರದ? ಅದು ಬೇರೆ ಬೇರೆ ಹಾ, ಹಾ, ಇದು ನಾವು ಫ್ರೇಮ್ ಮಾಡಿ ಹಾ, ಹಾ, ಹಾ. frame ಮಾಡಿ ಡಿಸೈನ್ ಅದು ಅಲ್ಲ ಸರ್? ಹಾ, রাজা ধরে যায় না এটা binding frame ಮಾಡಿ ಹಾ. ಅದು- ಹಾ, ಸರಿ, ಗೊತ್ತಾಯ್ತದೆ. ಅದನ್ನ ಫ್ರೇಮ್ ಮಾಡ್ತಾರೆ ನೋಡಿ. ಓ, ಕಾರವಾರ ಹಚ್ಚಿ. ಇದು ಹ್ಯಾಂಡ್ ವರ್ಕ್ ಅಲ್ಲ ಸರ್ ಇದು ಫುಲ್? Yeah, this is all applica work of Odisha Puri. One place called Pippili near to Puri. ಪುರಿಯಿಂದಾನೇ ಬಂದಿರೋದು ನೋಡಿ, ಡೈರೆಕ್ಟ್ ಆಗಿ. ಚೆನ್ನಾಗಿದೆ ಹ್ಯಾಂಡ್ ವರ್ಕ್, ಡಿಸೈನ್ಸ್ ಎಲ್ಲ ಅಲ್ಲಿ ತರ. এটা তো proper fit है like. And you say this is for wall hanging. ಹಾ, This Oh, is so we called can- chandua. We can frame it ಇದನ್ನ ಫ್ರೇಮ್ ಮಾಡಿ and do ಮನೆಗೆ wall ಹಾಕೋಬಹುದು hanging. ಇದು. ಹಾ, ವಾಲ್ ಫುಲ್ ಹ್ಯಾಂಡ್ ವರ್ಕ್ ಏನೇ ಇದೆ. This is also hand work. ಹೌದೌದು, ಸೇಮ್ ಎಲ್ಲ ಕಲರ್ಸ್ ಗಳು ಸ್ವಲ್ಪ ಡಿಫ್ರೆನ್ಸ್ ಇದೆ ಅಷ್ಟೇನೆ ಅಲ್ಲ? ಹಾ, ಹಾ. ಅದು ಚೆನ್ನಾಗಿದೆ, ಅದು ವಾಲ್ ಹಾಕೋದಕ್ಕೆಲ್ಲ. Mainly basically black, red and white color. ಹೌದೌದು, ಅಟ್ರಾಕ್ಷನ್ ಇದು. No, Combination that is ಚೆನ್ನಾಗಿದೆ. one type of attraction is other thing, but that our Jagannath culture is that main basic color is red, white, black.
and green. ಹೌದಾ ಇದಿಷ್ಟು four colour. Jagannath ji black color, ಹಾ ಹಾ Balabhadra white color, ಹಾ or Subhadra Mata yellow color. Face, you know, no? ಹಾ ಹಾ ಹೌದು The face? ಚೇಂಜ್ ಆಗುತ್ತೆ ಹಾ. Colours change ಆಗುತ್ತೆ. No, that is fixed color for them. Colour. Yeah. ಹೌದು. ಜಗನ್ನಾಥಗೆ black color. Black color. Balabhadra jo and Subhadra Mata yellow. Yellow. हाँ, Subhadra Mata. हाँ. That's the main significance. ಹೌದೌದು ಚೆನ್ನಾಗಿದೆ ಅಲ್ಲ Hmm. ಇದು ಇಲ್ಲೆಲ್ಲ ತಯಾರಾಗಲ್ಲ ಅಲ್ಲಿಂದನೇ ತರಿಸ್ಕೊಂಡು They are sisters and brothers, sibling they are. ಓ He is the elder brother, ಹಾ that is Balabhadra ji, ಬಾಲಭದ್ರಾಜ್ and she is the sister ಸಿಸ್ಟರ್ of both Subhadra Mata ಹಾ ಸುಭದ್ರ and he is Jagannath ji. ಸರಿ ಸರಿ They are the brother and she is the sister. ಹೌದೌದು So the color always, this is the fixed color, that is white. See, Balabhadra ji white, she is yellow and she is Black. black color. ಇದು ನಮ್ಗೆ ಗೊತ್ತಿರ್ಲಿಲ್ಲ ಇದು Yeah. ಇಂಗ್ಲಿಷ್ ಇದೆ, ಹಿಂದಿ, ಕನ್ನಡನೂ ಇದೆ. ಸೊ ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ. ಓಕೆ ಓಕೆ हाँ को 15-16ನೇ ತಾರೀಕಿಗೆ ವಿಶೇಷವಾಗಿ ಪೂಜೆ ನಡೆಸಲಾಗುತ್ತೆ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ ದಯವಿಟ್ಟು ಎಲ್ಲಾರು ಬನ್ನಿ ಅಂತ ಈ ಮೂಲಕ ಕೇಳ್ಕೊತಾ ಇದೀವಿ ಇನ್ವಿಟೇಷನ್ ಕೊಟ್ಟಿದ್ದಾರೆ ಪ್ರತಿಯೊಬ್ಬರಿಗೂ ಅದು ನಿಮ್ಗೂ ಕೂಡ ಹತ್ತಿತ್ತು ನನ್ ಬತ್ತಿಗೆ. ದೇವ್ರನ್ನ ಕ್ವಾರಂಟೈನ್ ಮಾಡಿರೋದು ಇಲ್ಲೇ ಅಂತೆ ಬನ್ನಿ ಮತ್ತೆ ದಿಬೆ ಇಲ್ಲಿ ದೇವ್ರನ್ನ ಕ್ವಾರಂಟೈನ್ ಮಾಡಿದ್ದಾರೆ ಆದ್ರೆ ಲೈಟ್ ಹಾಕಿಲ್ಲಲ್ಲ ಮ್ಯಾಮ್ ಅದೇ ರೀ. ಆಚೆ ಕಡೆಯಿಂದಾನೇ ನೋಡ್ಬೇಕಾಗತ್ತೆ ನಾವು ಒಳಗಡೆ ಹೋಗಂಗಿಲ್ಲ ಬರೀ ಜೆಂಟ್ಸ್ ಮಾತ್ರ ಅಲೋ ಇರೋದು ಲೇಡೀಸ್ಗೆ ಅಲೋ ಇಲ್ಲ ಜಸ್ಟ್ ಜೆಂಟ್ಸ್ ಅಷ್ಟೇನೆ ಅಲ್ಲ? ಹಾ. It was on. So we can see in daytime. No. ಇಲ್ಲ ಇಲ್ಲ 15 days ಆಗ್ಬೇಕಲ್ವಾ 15 days This rest ಅಲ್ಲಿ 15 ಬೇಗ. days is in rest. Don't go there. ಈ ಕಡೆ ಹೌದಾ ಗೊಚ್ಚ ಪಕ್ಕಬಂಟ ನೀ ಗೊಚ್ಚ ಪಕ್ಕಬಲಿ ಕೊಂಡೆ ಓ, ಇಲ್ಲಿ ಕಾಣಿಸ್ತಾ ಇದೆ ಇಲ್ಲಿ ಕಾಣಿಸ್ತಾ ಇದೆ ಇಲ್ಲಿ 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 ಕಾಣಿಸ್ತಾ ಇದೆ ಕಾಣಿಸ್ತಾ ಇದೆ ಗೊಚ್ಚ ಪಕ್ಕನು কি করলা ಅಲ್ಲಿ ಹೋಗ್ಬಾರ್ದಷ್ಟೇ ನಾವು ಆಮೇಲೆ ಸೊಬೆ ಪಿರಂಗೆ ಈ ದೊಡ್ಡದೇ ಇದೆ ಅಪ್ಪಿ ಇದು ಅಲ್ಲ ದೊಡ್ಡ ಇದು ಕಷಾಯ ಅಲ್ಲ ಕಸಾಯ. ಕಷಾಯ ದೇವ್ರಿಗೆ ಇಟ್ಟಿರೋ ನೈವೇದ್ಯ You are lucky to get it. You are blessed actually. ಥ್ಯಾಂಕ್ ಯು ಸೋ ಮಚ್ ಐ ಆಮ್ ಲಕ್ಕಿ Your heart is there, no? So God only give to you. That is its main significance. ಹೌದು, One should call him heartily, no? ಖಂಡಿತ. Automatically he will bless. ಮಾಡಿದ್ರ ಅದು ನೀಟಾಗಿ ಅಲ್ಲಿ ಬೆಳಗ್ಗೆ ನಾನ್ ಇಟ್ಕೊಳ್ಳ ಅಮ್ಮ ಬಾ ನೀನ್ ಇಟ್ಕೊ ಏನಂತ ಫೋಟೋ ತೆಗಿತಾರೆ ಅಂತ. ನಾನು ಇಟ್ಕೋಬೋದಾ ಏನ್ ತೊಂದ್ರೆ ಇಲ್ವಾ ಇರು